भजदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतोद्धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ಶುದ್ಧಿ ಸೌರಭ ಸ್ವಲ್ಪ ಮುಂದುವರಿಸೋಣ. ಆಮೇಲೆ ಕೊನೆಯದು ಒಂದು 10 ಶ್ಲೋಕ ಇದೆಯಲ್ಲ, ಅದು ಮುಂದೆ ಇದು ಮಾಡೋಣ. 15 ಶ್ಲೋಕ ಇದೆ, ಒಂದು ಅರ್ಧ ಗಂಟೆ ಇದು ಮಾಡಿ ಆಮೇಲೆ ಅದು ಮುಂದುವರಿಸೋಣ. ಮತ್ತು ಇದು ಮುಗಿದ್ರೆ ಆಮೇಲೆ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ. ಮಹಾನ್ ಹಿ ರಕ್ಷಕೋಲ್ಪಸ್ಯ ಮಹಾಂತಂ ಸನರಕ್ಷತಿ ಉದ್ದಧಾರಮಹೀಮಾದೌ ವರಾಹಸ್ತಂ ದಧಾರಕಃ. ಭಗವಂತ ಅನ್ಯಾಧೀನನಾಗಿದ್ದಾನೆ. ಭಗವಂತನು ಪರಾಧೀನ ಅನ್ನೋ ದೋಷ. ಭಗವಂತನಲ್ಲಿ ಪರಾಧೀನತೆ ಇದೆ ಅನ್ನೋದು ಒಂದು ದೋಷ ಅಂತ ಆಕ್ಷೇಪ ಮಾಡಿ ಅದಕ್ಕೆ ಪರಾಧೀನನಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಮನುಷ್ಯ ಹಾಗೆ ತಾನೆ, ತಾನು ಪರಾಧೀನನಾಗಬಾರದು ಅಂತ ಅಪೇಕ್ಷೆ ಪಡ್ತಾನೆ. ಭಗವಂತ ಅವನು ಪರಾಧೀನನಾಗಿದ್ದಾನೆ. ಜೀವ ಪರಾಧೀನನೇ, ಯಾವಾಗಲೂ ಅವನು ಸ್ವತಂತ್ರ ಅಲ್ಲವೇ ಅಲ್ಲ. ಆದರೂ ಕೆಲವೊಂದು ಅಂಶದಲ್ಲಿ ನಾನು ಪರಾಧೀನ ಅಲ್ಲ ಅಂತ ಅಂದ್ಕೊಳ್ತಾನೆ. ಆದರೆ ಭಗವಂತ ಅಂತೂ ಯಾವ ಅಂಶದಲ್ಲಿಯೂ ಕೂಡ ಪರಾಧೀನ ಆಗಬಾರದು. ಆದರೆ ಭಗವಂತ ಗರುಡಾರೂಢನಾಗಿ ಹೋಗುತ್ತಾನೆ. ಹಾಗಾದರೆ ಭಗವಂತ ಗರುಡ ಗಮನನಾದ್ದರಿಂದ ವಾಹನದ ಮೇಲೆ ಭಗವಂತ ಹೋಗ್ತಾನೆ ಅಂದರೆ ಗರುಡನನ್ನು ಅವಲಂಬಿಸಿದ್ದಾನೆ. ಹೋಗಲಿಕ್ಕೆ ಭಗವಂತ ಗರುಡನನ್ನು ಅವಲಂಬಿಸಿದ ಅಂದರೆ ಪರಮಾತ್ಮ ಪರಾಧೀನನಾದ ಅಂತ. ಏನಾದರೂ ನಮಗೆ ಭಗವಂತನಲ್ಲಿ ದೋಷ ಇದೆ ಅಂತ ಶಂಕೆ ಬಂದರೆ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಾನ್ಯ ರಕ್ಷಕ ಅಲ್ಪಸ್ಯ. ಯಾವಾಗಲೂ ಯಾರು ಮಹಾತ್ಮರು ದೊಡ್ಡವರಿದ್ದಾರೋ ಅವರು ಸಣ್ಣವರಿಗೆ ರಕ್ಷಕರಾಗಿದ್ದಾರೆ. ಮಗು ತಂದೆ ತಾಯಿಗಳಿಂದ ಅದು ರಕ್ಷಣೆಗೆ ಒಳಗಾಗುತ್ತೆ. ಹಾಗಾದರೆ ದೊಡ್ಡವರಾದ ತಂದೆ ತಾಯಿಗಳು ಸಣ್ಣದಾಗಿರ್ತಕ್ಕಂಥ ಮಗು ಅದನ್ನು ರಕ್ಷಣೆ ಮಾಡ್ತಾರೆ. ಮಹಾಂತಂ ಸ ನ ರಕ್ಷತಿ. ಆದರೆ ಯಾರು ಸಣ್ಣವರಿದ್ದಾರೋ ಅವರೇ ದೊಡ್ಡವರನ್ನು ರಕ್ಷಣೆ ಮಾಡೋದಿಲ್ಲ. ಪುಟ್ಟ ಮಗು ಅದು ತಂದೆ ತಾಯಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಅದರಿಂದ ಭಗವಂತ ಅವನು ಮಹಾನ್, ಅವನು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಉಳಿದವರೆಲ್ಲರೂ ಕೂಡ ಅಲ್ಪರು, ಅವರು ಭಗವಂತನನ್ನು ರಕ್ಷಣೆ ಮಾಡುವವರಲ್ಲ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಭಗವಂತ ಭೂಮಿಯನ್ನು ನೀರಿನಿಂದ ಎತ್ತಿದ. ವರಾಹ ರೂಪದಿಂದ ಮುಳುಗಿರುವಂಥ ಭೂಮಿ ಅಥವಾ ದೈತ್ಯನಿಂದ ಮುಳುಗಿಸಿದಂಥ ಭೂಮಿ. ವರಾಹ ಎರಡು ಭಗವಂತನ ವರಾಹ ಅವತಾರ. ಒಂದು ಆದಿವರಾಹ ಅಂತ ಹೇಳ್ತೇವೆ, ಇನ್ನೊಂದು ಶ್ವೇತವರಾಹ ಅಂತ ಹೇಳ್ತಕ್ಕಂಥದ್ದು. ಅವಲ್ಲ, ಶ್ವೇತವರಾಹ, ಇನ್ನೊಂದು ನೀಲವರಾಹ ಅಂತ. ಅದರಲ್ಲಿ ಪ್ರಥಮಂ ಪ್ರಳಯೇ ಮಗ್ನಾಂ, ದ್ವಿತೀಯಂ ತೇನ ಮಜ್ಜಿತಾಂ ಅಂತ ಆಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾರಿ ವರಾಹ ರೂಪದಿಂದ ಭಗವಂತ ಭೂಮಿಯನ್ನು ಎತ್ತಿದ ಅಂತಂದರೆ ಅದು ಪ್ರಳಯ ಕಾಲದ ನೀರಿನಲ್ಲಿ ಭೂಮಿ ಸ್ವತಃ ತಾನೇ ಮುಳುಗಿತ್ತು. ಇನ್ನೊಂದು ಬಾರಿ ಹಿರಣ್ಯಾಕ್ಷ ಈ ಭೂಮಿಯನ್ನು ನೀರಿನಲ್ಲಿ ಮುಳುಗಿಸಿದ. ಹೀಗೆ ಭಗವಂತ ವರಾಹ ರೂಪದಿಂದ ನೀರಿನಲ್ಲಿ ಮುಳುಗಿದ ಅಥವಾ ದೈತ್ಯ ಮುಳುಗಿಸಿದ್ದ ಭೂಮಿಯನ್ನು ಅವನು ಎತ್ತಿದ್ದಾನೆ. ಅಂತಹ ವರಾಹನನ್ನು
ಯಾರು ಧಾರಣೆ ಮಾಡಿದ್ದಾರೆ? ವರಾಹರೂಪಿಯಾದ ಪರಮಾತ್ಮ ಅಲ್ಪವಾದ ಭೂಮಿಯನ್ನು ಎತ್ತಿದ. ಆದರೆ ಆ ವರಾಹನನ್ನು, ಮಹಾತ್ಮನಾದ ವರಾಹನನ್ನು ಯಾರೂ ಎತ್ತಿಲ್ಲ, ಎತ್ತಿ ಹಿಡಿದಿಲ್ಲ. ಅದರಿಂದ ಯಾರು ದೊಡ್ಡವರಾಗಿರ್ತಾರೋ, ಮಹಾತ್ಮರಾಗಿರ್ತಾರೋ ಅವರು ಸಣ್ಣವರನ್ನು ಎತ್ತಿ ಹಿಡಿತಾರೆ. ಹಾಗೆಯೇ ಗರುಡ ಅವನು ಸಣ್ಣವನು, ಅವನ ಮೇಲೆ ಭಗವಂತ ಕೂತಿದ್ದಾನೆ ಎಂದ ಮಾತ್ರಕ್ಕೆ ಭಗವಂತ ಅವನು ಪರಾಧೀನ ಅಲ್ಲ. ಹಾಗಾದರೆ ಗರುಡನ ಮೇಲೆ ಹಾರಾಡ್ತಾನಲ್ಲ ಅಂತಂದರೆ ಇದಕ್ಕೆ ಹೇಳ್ತಾರೆ ಆಚಾರ್ಯರು, ಇದನ್ನು ಭಾಷ್ಯದಲ್ಲಿ ಹೇಳಿದ್ದಾರೆ. ಸಮರ್ಥನಾದ ರಾಜ, ಹಿಂದಿನ ಕಾಲದಲ್ಲೆಲ್ಲ ಒಂದು ಗ್ರಾಮದ ಶಾನುಭೋಗರು ಅಂತಿರ್ತಿದ್ರು. ಅವ್ರು ಬಂದರು ಅಂದರೆ ಕೈಯಲ್ಲಿ ಕೋಲು ಹಿಡ್ಕೊಂಬರ್ತಿದ್ರು. ಕೋಲು ಹಿಡ್ಕೊಂಬರ್ತಾ ಇದ್ದರೆ ಕುಂಟ, ಅವನಿಗೆ ನಡಿಲಿಕ್ಕೆ ಸಾಮರ್ಥ್ಯ ಇಲ್ಲ, ಆದ್ದರಿಂದ ಕೋಲು ಹಿಡ್ಕೊಂಬಂದಿದ್ದಾನೆ ಅಂತಲ್ಲ. ಮತ್ತು ಅದೊಂದು ಗೌರವ, ಅದೊಂದು ಘನತೆ, ಅದೊಂದು ದೊಡ್ಡಸ್ತಿಕೆ. ಅಂದರೆ ಕೋಲು ಹಿಡ್ಕೊಂಬರ್ತಿದ್ರು. ಕೋಲು ಬಿಟ್ಟು ನಡಿಲಿಕ್ಕೆ ಬರುತ್ತೆ, ಆದರೂ ಕೂಡ ಅವರು ಕೋಲು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ನಿಮ್ಮ ಮನೆಗೆ ಸ್ವಾಮಿಗಳು ಕರೆದ್ರಿ ಅಂತ ಹೇಳ್ರಿ, ಕರೆದಾಗ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತೀರ. ಓ ಸ್ವಾಮಿ ನಡಿಲಿಕ್ಕಾಗಲ್ಲ, ಅದರಿಂದಾಗಿ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಅರ್ಥನ ಅಲ್ಲ. ಹಾಗಾದರೆ ಸಮರ್ಥರಾದವರನ್ನು ನಾವು ಹೇಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತೇವೋ ಹಾಗೆ ಅದೊಂದು ಗೌರವ. ಹಾಗೆ ಭಗವಂತನು ಸ್ವತಃ ಸಮರ್ಥ, ಆದರೂ ವಾಹನದಲ್ಲಿ ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡು ಭಗವಂತ ಹೋಗ್ತಾನೆ. ಅಂದ ಮಾತ್ರಕ್ಕೆ ಅವನು ಪರಾಧೀನ ಅಲ್ಲ. ಮಹಾತ್ಮನಾದ ವ್ಯಕ್ತಿಯು ಅಲ್ಪನಾದಂತಹ ವ್ಯಕ್ತಿಗೆ ರಕ್ಷಕನಾಗಿರ್ತಾನೆ. ಸಹ ಅಲ್ಪನಾದಂತಹ ವ್ಯಕ್ತಿಯು ಮಹಾತ್ಮನಾದವನನ್ನು ನ ರಕ್ಷತಿ, ರಕ್ಷಿಸುವುದಿಲ್ಲ. ವರಾಹನು ಆದೌ ಆದಿಕಾಲದಲ್ಲಿ, ಸೃಷ್ಟಿಯ ಆದಿಭಾಗದಲ್ಲಿ ಮಹೀಂ ಭೂಮಿಯನ್ನು ಉದ್ದಧಾರ ಎತ್ತಿದನು. ಆ ಭೂಮಿ ಎತ್ತಿರುವಂತಹ ವರಾಹನನ್ನು ಕಹದಧಾರ ಯಾರು ಎತ್ತಿ ಹಿಡಿದಿದ್ದಾರೆ? ಅವನು ಸ್ವತಃ ತಾನೇ ಅವನು ಧೃತನಾಗಿದ್ದಾನೆ, ನಿಂತಿದ್ದಾನೆ. ಅವನನ್ನು ಯಾರೂ ಎತ್ತಿ ಹಿಡಿದಿಲ್ಲ. ಮಹಾತ್ಮನಾದ ವ್ಯಕ್ತಿಯು ಅಲ್ಪನಾದ ವ್ಯಕ್ತಿಗೆ ರಕ್ಷಕನೂ ಆಗಿದ್ದಾನೆ. ಸಹ ಆ ಅಲ್ಪನಾದ ವ್ಯಕ್ತಿಯು ಮಹಾತ್ಮನನ್ನು ನ ರಕ್ಷತಿ, ರಕ್ಷಿಸುವುದಿಲ್ಲ. ವರಾಹರೂಪಿಯಾದ ಪರಮಾತ್ಮನು ಆದೌ ಸೃಷ್ಟಿಯ ಆದಿಭಾಗದಲ್ಲಿ ಮಹೀಂ ಭೂಮಿಯನ್ನು ಉದ್ದಧಾರ ಎತ್ತಿದ್ದಾನೆ. ಭೂಮಿಯನ್ನು ಎತ್ತಿರುವ ವರಾಹನನ್ನು ಯಾರು ಧಾರಣೆ ಮಾಡಿದ್ದಾರೆ? ಯಾರೂ ಇಲ್ಲ. ಅಧುನಾ ಗರುಡಗಮನಾತ್ ಹರೇಃ ಅನ್ಯಾಧೀನತ್ವ ಶಂಕಾಂ ನಿವಾರಯಿತು ಯುಕ್ತಿಮಾಹ. ಭಗವಂತ ಗರುಡನ ಮೇಲೆ ಏರಿ ಕುಳಿತುಕೊಂಡು ಹೋಗುತ್ತಾನೆ. ಅದರಿಂದ ಗರುಡಗಮನನಾದ್ದರಿಂದ ಭಗವಂತನು ಹೋಗಲಿಕ್ಕೆ ಗರುಡನ ಅವಶ್ಯಕತೆ ಇದೆ. ಭಗವಂತ ಪರಾಧೀನನಾದ ಎಂಬತಕ್ಕಂಥ ಆಶಂಕೆಯನ್ನು ಪರಿಹಾರ ಮಾಡುತ್ತಾ ಇದ್ದಾರೆ. ಮಹಾನ್ ಕೃಷ್ಣ, ಮಹಾತ್ಮನಾದ ಭಗವಂತ, ಅವನು ಅಲ್ಪಸ್ಯ ಗರುಡಾದೇಹ ರಕ್ಷಕ. ಭಗವಂತ ಅಲ್ಪನಾದಂತಹ ಗರುಡನಿಗೆ ರಕ್ಷಕನಾಗಿದ್ದಾನೆ. ಸಹ ಅಲ್ಪನಾದಂತಹ ಗರುಡ ಮೊದಲಾದವರು ಮಹಾತ್ಮನಾದ ಕೃಷ್ಣಂ ಭಗವಂತನನ್ನು ನ ರಕ್ಷತಿ, ರಕ್ಷಣೆ ಮಾಡುವುದಿಲ್ಲ. ಅಂತ ಹೇಳಿದ್ದಾರಲ್ಲಿ ಮಹಾನ್ಹಿ ಅಂತ ಹಿಕಾರ ಇದೆ, ಅದಕ್ಕೆ ಹೇಳ್ತಾರೆ ಇತ್ಯನೇನ ಲೋಕೇಪಿ ಅಲ್ಪಕಸ್ಯೈವ ಮಹದ್ ಅಧೀನತ್ವ ಪ್ರಸಿದ್ಧಮಿತಿ ಸೂಚಯತಿ. ಅಂತ ಯಾರು ಮಹಾತ್ಮನಿದ್ದಾನೋ ಅವನ ಅಧೀನದಲ್ಲಿ ಅಲ್ಪನಾದ ವ್ಯಕ್ತಿ ಇರ್ತಾನೆ ಅಂತಕ್ಕಂಥ ಲೋಕದಲ್ಲಿಯೂ ಕೂಡ ಪ್ರಸಿದ್ಧವಾಗಿದೆ. ಅದರಿಂದ ಮಹಾತ್ಮನಾದ ಪರಮಾತ್ಮನ ಅಧೀನ ಅಲ್ಪನಾದ ಗರುಡ ಅಂತ. ಕೇವಲ ಗರುಡ ಅಲ್ಲ, ಭಗವಂತ ಶೇಷಶಾಯಿ ಅಂತ ಹೇಳ್ತೇವೆ. ಮಲಗಲಿಕ್ಕೆ ಶೇಷ ಬೇಕು, ಶೇಷ ಇಲ್ಲ ಅಂದರೆ ಪಾಪ ದೇವರು ನೆಲದ ಮೇಲೆ ಮಲ್ಕೋಬೇಕಾಗುತ್ತೆ. ಹಾಗಾದರೆ ಭಗವಂತ ಶೇಷಾಧೀನನಾಗಿದ್ದಾನೆ ಅಂತ ಅಲ್ಲ, ಭಗವಂತ ಮಹಾತ್ಮನಾಗಿದ್ದಾನೆ, ಅಲ್ಪರಾದ ಗರುಡ ಶೇಷಾದಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸ್ಪಷ್ಟಂ ಅಂತರಂಗಂ ದೃಷ್ಟಾಂತಮಾಹ. ಭಗವಂತ ಇನ್ನೊಬ್ಬರ ಅಧೀನ ಅಲ್ಲ ಅನ್ನೋದಕ್ಕೆ ಭಗವಂತನದ್ದೇ ಆದ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ವರಾಹ ಏತಾಂ ಮಹಿಂ ಉದ್ದಧಾರ ಜಲಮಧ್ಯ ನಿಮಗ್ನಾಂ
ಉದ್ಧೃತವಾನ್. ವರಾಹರೂಪಿಯಾದ ಪರಮಾತ್ಮ ಏತಾಂ ಮಹಿಂ, ಈ ಭೂಮಿಯನ್ನು ಉದ್ಧದಾರ ಏನದು ಜಲಮಧ್ಯ ನಿಮಗ್ನಾಂ, ನೀರಿನ ಮಧ್ಯದಲ್ಲಿ ಮುಳುಗಿರುವಂಥದ್ದನ್ನು ಉದ್ಧೃತವಾನ್ ಎತ್ತಿದ್ದಾನೆ. ತಂ ವರಾಹಂ ಕಹದಧಾರ, ಆ ವರಾಹನನ್ನು ಯಾರು ಎತ್ತಿದ್ದಾರೆ? ನ ಕೋಪಿ, ಯಾರೂ ಎತ್ತಿಲ್ಲ. ಮಹತ್ತರ ಮಹ್ಯುದ್ಧರಣೆ ಅನ್ಯ ಅನಪೇಕ್ಷಸ್ಯ ಕುತಃ ಅನ್ಯತ್ರ ತದಪೇಕ್ಷ. ಈ ಭೂಮಿಯಲ್ಲಿ ಒಂದು ಭಾಗ ಒಂದಂಶ ಯಾರು? ಗರುಡ. ಗರುಡನ ಸಹಿತವಾಗಿ ಈ ಭೂಮಿಯನ್ನು ಎತ್ತಬೇಕಾದರೆ ಪರಮಾತ್ಮನಿಗೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ. ಗರುಡ ಈ ಭೂಮಿಯಲ್ಲಿ ಸೇರಿರುವ ಒಂದು ಭಾಗ, ಒಂದು ಜೀವ. ಹಾಗಾದರೆ ಭಗವಂತ ಈ ಭೂಮಿಯನ್ನೇ ಎತ್ತಿದ್ದಾನೆ, ಅದಕ್ಕೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅಂತಾದರೆ ಮಹತ್ತರ ಮಹಿ ಉದ್ಧರಣೆ, ಬಹಳ ಭಾರವಾದಂತಹ ಭೂಮಿಯನ್ನು ಎತ್ತಲಿಕ್ಕೆ ಅನ್ಯ ಅನಪೇಕ್ಷಸ್ಯ, ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅಂತಂದ ಮೇಲೆ ಕುತಃ ಅನ್ಯತ್ರ ತದಪೇಕ್ಷ, ಬೇರೆ ವಿಷಯದಲ್ಲಿ ಭಗವಂತನಿಗೆ ಇನ್ನೊಬ್ಬರ ಸಹಕಾರ ಯಾಕೆ ಬೇಕು? ಕಿಂತು ಗರುಡಾದಿಷು ಕೃಪಯೈವ ತಾನಾರುಹ್ಯ ಗಚ್ಚತಿ ಇತಿ ಭಾವಃ. ಭಗವಂತ ಗರುಡ ತನ್ನ ಸೇವೆಯನ್ನು ಮಾಡಿ ತನ್ನ ಅನುಗ್ರಹಕ್ಕೆ ಪಾತ್ರನಾಗಲಿ ಎಂಬುದಾಗಿ ಅವನ ಮೇಲಿನ ಕರುಣೆಯಿಂದ ಭಗವಂತ ಏನು ಗರುಡನ ಮೇಲೆ ಕುಳಿತು ಹೋಗುತ್ತಾನೆ ಅಂತ. ಸ್ವಾಮಿಗಳನ್ನು ಮನೆಗೆ ಕರ್ಕೊಂಬರ್ಬೇಕಾದ್ರೆ ನಮ್ಮ ಕಾರಲ್ಲಿ ಕರ್ಕೊಂಬರ್ತೇವೆ. ದೇವರ ಸ್ವಾಮಿಗಳಿಗೆ ಬರಲಿಕ್ಕೆ ಅವ್ರ ಕಾರಿಲ್ಲ, ಗತಿ ಇಲ್ಲ, ಅದಕ್ಕೆ ನಮ್ಮ ಕಾರಲ್ಲಿ ಬಂದ್ಯಾರೆ ಅಂತ ಅರ್ಥನಾ? ಅಲ್ಲ, ಅದು ನಮ್ಮ ಕಾರಲ್ಲಿ ಬಂದಿದ್ದರಿಂದ ನಮ್ಮ ಕಾರು ಪವಿತ್ರ ಆಗಲಿ ಅಂತ ನಾವೇನು ಮಾಡ್ತೇವೆ, ನಮ್ಮ ಕಾರಲ್ಲಿ ಕರ್ಕೊಂಬರ್ತೀವಿ. ಹೇಗೆ ನಮ್ಮ ಅನುಗ್ರಹ ದೃಷ್ಟಿಯಿಂದ ಒಬ್ಬ ಯತಿಗಳು ನಮ್ಮ ಕಾರಿನಲ್ಲಿ ಬರ್ತಾರೋ ಹಾಗೆ ಭಗವಂತ ಗರುಡನಿಗೆ ಅನುಗ್ರಹ ಮಾಡಬೇಕು ಅಂಥೇಳಿ ಗರುಡನ ಮೇಲೆ ಅವನು ಹೋಗ್ತಾನೆ, ಹೊರತು ಭಗವಂತ ಗರುಡನನ್ನು ಅವಲಂಬಿಸಿಕೊಂಡಿಲ್ಲ. ಉಪಲಕ್ಷಣಮೇತತ್, ಇಷ್ಟೇ ಅಲ್ಲ, ಅನಂತ ಬ್ರಹ್ಮಾಂಡಧಾರಕಸ್ಯ ಚ ಹರೇಹೇ ಗೋಧಾರಕ ಇತ್ಯಪಿ ದ್ರಷ್ಟವ್ಯಂ. ಹಿಂದೆ ಹೇಳಿದ್ರು ಭಗವಂತ ಬೃಹಚ್ಚರೀರ ಕಿಂ ಭುಂಕ್ತೆ ಅಂತ ಹೇಳಿದ್ರು. ಭಗವಂತ ಯಾವ ರೋಮದಲ್ಲಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವನು, ಹಾಗಾದರೆ ರೋಮಕೂಪದಲ್ಲಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರತಕ್ಕಂತಹ ಅಷ್ಟು ದೊಡ್ಡದಾದಂತಹ ಶರೀರವುಳ್ಳಂತಹ ಪರಮಾತ್ಮನನ್ನು ಧಾರಣೆ ಮಾಡಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ಯಾರಿಗೂ ಅಲ್ಲ. ಗರುಡ ಹೊರತಾನೆ ಅಂತಂದರೆ ಅದು ಭಗವಂತ ಅವನ ಮೇಲೆ ಮಾಡಿರತಕ್ಕಂತಹ ಅನುಗ್ರಹ. ಇಂದ್ರಜಿತ್ ಗೊತ್ತಾಗಲಿಲ್ಲ. ಅದು ಅವನಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು. ಗರುಡನಿಗೆ ಅವತಾರ ಇಲ್ಲ, ಅದರಿಂದಾಗಿ ಅವನಿಗೆ ಅವಕಾಶ ಭಗವಂತ ಮಾಡಿ ಕೊಟ್ಟ. ಅದು ಹೌದು. ಗರುಡ ಅಂತಂದರೆ ಛಂದಸ್ಸಿಗೆ ವೇದಗಳಿಗೆ ಅಭಿಮಾನಿ. ಅದರಿಂದ ಗರುಡ ಗಮನ ಅಂದರೆ ಭಗವಂತ ಗರುಡನ ಮೇಲೆ ಹೋಗ್ತಾನೆ ಅಂತಂದರೆ ವೇದಗಳಿಂದ ಪ್ರತಿಪಾದ್ಯ ಅಂತ ಅದಿದೆ, ಅದು ಬೇರೆ, ಅದು ಆಂತರಿಕ ಅರ್ಥ. ಮಹಾಂತೋ ಹಿ ಕಥಾಂ ಕರ್ತುಂ ಸಂಚರಂತಿ ತಥಾ ತಥಾ ಅನಂತಾಸನತಃ ಪುತ್ರಾನ್ ಆನೇತಾ ನೀತಾ ಬಲಃ ಕಿಲ. ಭಗವಂತನಿಗೆ ದುಃಖ ಇಲ್ಲ ಅಂತ ಇಂದು ಹೇಳಿದರು, ಅದನ್ನೇ ಪುನಃ ಹೇಳ್ತಾ ಇದ್ದಾರೆ. ಅವತಾರದಲ್ಲಿಯೂ ಭಗವಂತನಿಗೆ ದುಃಖ ಇಲ್ಲ. ಈಗ ರಾಮಾವತಾರದಲ್ಲಿ ಭಗವಂತನಿಗೆ ಸೀತಾ ಅಪಹರಣ ರಾವಣ ಮಾಡಿದ್ರಿಂದ ಸೀತೆಯಿಂದ ವಿಯೋಗ ಉಂಟಾಯಿತು, ರಾಮನಿಗೆ ದುಃಖ ಆಯಿತು. ಅದಕ್ಕೆ ಹೇಳ್ತಾರೆ ಭಗವಂತ ಸೀತೆಯ ನಿಮಿತ್ತ ದುಃಖವುಳ್ಳವನಲ್ಲ ಅಂತ. ಮಹಾಂತೋ ಹಿ ಕಥಾಂ ಕರ್ತುಂ ಸಂಚರಂತಿ ತಥಾ ತಥಾ ಅಂತ. ಯಾರು ಮಹಾತ್ಮರಿದ್ದಾರೋ ಅವರು ತಮ್ಮ ಮಹಿಮೆ ಅದನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ತಿಳಿಸಬೇಕು ಎಂಬುದಾಗಿ ಅವರೇನು ಮಾಡ್ತಾರೆ? ಸಂಚರಂತಿ, ಅಲ್ಲಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ. ಮಹಾತ್ಮರು ತಮ್ಮ ಮಹಿಮೆ ಏನು ಅಂತ ತಿಳಿಸ್ಲಿಕ್ಕೋಸ್ಕರ
ಅವರು ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರವನ್ನು ಮಾಡ್ತಾರೆ. ಅದು ಹೇಳ್ತಾರೆ, ಅನಂತಾಸನತಃ ಪುತ್ರಾನೇತ. ಭಗವಂತ ಇದ್ದಾನಲ್ಲ, ಅವನು ಅನಂತಾಸನದಿಂದ ಒಂದು ಮಗುವನ್ನು ಕರ್ಕೊಂಡು ಬಂದ. ಭಗವಂತ ಒಂದು ದಿನದಲ್ಲಿ ನಡೆಸಲಿಕ್ಕಾದಂಥ ಒಂದು ಅಶ್ವಮೇಧ ಯಜ್ಞವನ್ನು ಮಾಡಿದ. ಆ ಅಶ್ವಮೇಧ ಯಜ್ಞದಲ್ಲಿ ಭಗವಂತ ದೀಕ್ಷಿತನಾಗಾದಾಗ, ಯಜಮಾನನಾಗಿ ದೀಕ್ಷಿತನಾಗಿದ್ದಾಗ ಒಬ್ಬ ಬ್ರಾಹ್ಮಣ ಬಂದು ತನ್ನ ದುಃಖವನ್ನು ತೋಡ್ಕೊಳ್ತಾನೆ. ನನ್ನ ಮಡದಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ, ಆ ಮಗು ಹುಟ್ಟಿದ ಕೂಡಲೇ ಕಾಣೆಯಾಗಿ ಹೋಗ್ತಾ ಇದೆ. ಹೀಗೆ ನಾನು ಅನೇಕ ಮಕ್ಕಳನ್ನು ಕಳ್ಕೊಂಡಿದ್ದೇನೆ. ಈಗ ನನ್ನ ಮಡದಿಗೆ ಪ್ರಸವ ಕಾಲ ಬಂದಿದೆ. ಈ ಮಗುವು ಎಲ್ಲಿ ಅದೃಶ್ಯವಾಗಿ ಹೋಗುತ್ತೋ ಅಂತ ಭಯಗೊಂಡು ರಕ್ಷಣೆಗೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಅರ್ಜುನ, ನಾನು ಬರ್ತೇನೆ ಹೊರಡು ಅಂತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇದು ನಿನಗಾಗಲ್ಲ. ಅವನು ಹೇಳ್ತಾನೆ, ಬ್ರಾಹ್ಮಣನೂ ಕೂಡ, ಯಾರ್ಯಾರೋ ತಮ್ಮ ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ, ಅವರಿಗೂ ಆಗಲಿಲ್ಲ, ನಿನಗಾಗತ್ತೆ ಅಂತ ಹೆಂಗೆ ಹೇಳ್ತೀಯ? ನಾನು ನಿನ್ನ ಮೇಲೆ ನಂಬಿಕೆ ನನಗೆ ಇರಬೇಕಲ್ಲ, ನೀ ರಕ್ಷಣೆ ಮಾಡ್ತೀಯ ಅಂತಕ್ಕಂಥ ವಿಶ್ವಾಸ ಬೇಕಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಾನು ಕೃಷ್ಣನೂ ಅಲ್ಲ, ನಾನು ಇತರ ವ್ಯಕ್ತಿಗಳೂ ಅಲ್ಲ, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸಿರ್ತಕ್ಕಂತಹ ಸವ್ಯಸಾಚಿಯಾದ ಅರ್ಜುನ ಅಂತ ತನ್ನ ಬಗ್ಗೆ ಅವನೇ ಅಹಂಕಾರದಿಂದ ಮಾತಾಡ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡು ಅರ್ಜುನ, ನಿನಗೂ ಆಗಲ್ಲ ಅಂತ. ಇಲ್ಲ, ನೀನು ಯಜ್ಞದೀಕ್ಷಿತನಾಗಿದೆಯಾ, ನೀ ಕೂತ್ಕೋ ಅಂಥೇಳಿ ಭಗವಂತನ ಸಮಾಧಾನ ಮಾಡಿ ಹೋಗ್ತಾನೆ. ಪರಮಾತ್ಮ ಹೋಗು ಗೊತ್ತಾಗುತ್ತೆ ಅಂಥೇಳಿ ಇಲ್ಲೇ ಕೂತ್ಕೊಂಡು ಆಟ ಆಡೋನವನು, ಆಟ ಆಡಿಸುವವನವನು. ಅಲ್ಲಿ ಹೋದ, ಮಗುವಿಗೆ ಜನ್ಮ ಕೊಡಬೇಕು. ಆಗ ಬಾಣದಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ಒಂದು ಪಂಜರ, ಒಂದು ಗುಡಿಸಲನ್ನೇ ತಯಾರು ಮಾಡಿಬಿಟ್ಟ. ಎಲ್ಲಿಂದಲೂ ಯಾರೂ ಒಳಗಡೆ ಪ್ರವೇಶ ಆಗಬಾರ್ದು. ಆದರೆ ಆ ಮಗುವಿಗೆ ಜನ್ಮ ಕೊಟ್ಟಿದ್ದೇ ತಡ, ಮಗು ಮಾಯವಾಗಿ ಹೋಯಿತು. ಅರ್ಜುನನಿಗೆ ಚೆನ್ನಾಗಿ ಬೈತಾನೆ, ನಿನ್ನಿಂದ ನಾನು ಮೋಸ ಹೋದೆ ಅಂತ. ಪುನಃ ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಪರಮಾತ್ಮ ಹೋಗಿ ಅರ್ಜುನನ್ನು ಕರ್ಕೊಂಡು ಹೋಗ್ತಾನೆ. ಅರ್ಜುನನನ್ನು ಕರ್ಕೊಂಡು ಹೋಗಿ ಅಲ್ಲಿ ಇದ್ದಂತಹ ಅನಂತಾಸನದಲ್ಲಿ ಇದ್ದಂತಹ ಮಗುವನ್ನು ಕೃಷ್ಣ ಪರಮಾತ್ಮ ಅವನು ತಂದಿದ್ದಾನೆ. ಹೀಗೆ ಭಗವಂತ ಅನಂತಾಸನತಃ ಪುತ್ರಾನೇತ, ಅನಂತಾಸನದಿಂದ ಆ ಬ್ರಾಹ್ಮಣನ ಮಗು ಅದು ಕಾಣೆಯಾದಾಗ ಅಲ್ಲಿ ಹೋಗಿದ್ದಾಗ ಅದನ್ನು ಭಗವಂತ ತಂದಿದ್ದಾನೆ. ಅಂತಹ ಪರಮಾತ್ಮನ ಹೆಂಡತಿ ನೀತಾಬಲಹ ಕಿಲ. ಅವನ ಹೆಂಡತಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದ ಅಂತಂದರೆ ಭಗವಂತ ಬಿಡ್ತಾನೇನು? ಹಾಗಾದರೆ ಭಗವಂತ ಅನಂತಾಸನದಲ್ಲಿರುವಂತಹ ಮಗುವನ್ನೇ ತಂದವನು, ಯಾರದ್ದೋ ಮಗು, ಅದನ್ನೇ ಅಷ್ಟು ದೂರ ಭಗವಂತ ಹೋಗಿ ತಂದಿದ್ದಾನೆ ಅಂತಂದ ಮೇಲೆ ಇಲ್ಲೇ ಇದ್ದಂತಹ ಭಗವಂತ ಆ ಸೀತಾದೇವಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅಂತಂದರೆ ಅದಕ್ಕೆ ಅವಕಾಶ ಕೊಡ್ತಾನೇನು? ಕೊಡೋದಿಲ್ಲ. ಹಾಗಾದರೆ ಕೊಟ್ಟಿದ್ದಾನೆ ಅಂತಂದರೆ ಭಗವಂತ ಅವನು ನಟನೆಗೋಸ್ಕರ, ಅದಕ್ಕೆ ಹೇಳಿದೆ ಕಥಾಂ ಕರ್ತುಂ ಸಂಚರಂತಿ, ಮಹಿಮೆಯನ್ನು ತೋರಲಿಕ್ಕೋಸ್ಕರ ಅವರು ರೀತಿಯಾದ ಸಂಚಾರ ಮಾಡ್ತಾರೆ. ಹಾಗೆ ಭಗವಂತ ನಟನೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕಷ್ಟೇ ಹೊರತು ಭಗವಂತನಿಗೆ ತನ್ನ ಹೆಂಡತಿಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಲಿಲ್ಲ, ರಾವಣ ಅಪಹಾರ ಮಾಡಿ ಹೋದ ಅಂತ ಅರ್ಥ ಅಲ್ಲವೇ ಅಲ್ಲ. ಏನು ಹೌದು ಇರಲಿ, ಅಂತೂ ಸೀತಾಸ್ಥಾನದಲ್ಲಿ ಇದ್ದಾಳಲ್ಲ. ಮತ್ವಾ ನಿನ್ನೆ ತದಾಕೃತಿಂ ಅಂತ, ತದಾಕೃತಿಂ ನಿನ್ನೆ ರಾವಣ ತೆಗೆದುಕೊಂಡು ಹೋಗಿದ್ದು ತದ ಆಕೃತಿ. ಆದರೆ ಅನಂತರದಲ್ಲಿ ಸೀತಾದೇವಿಯನ್ನು ರಾವಣ ಅಪಹಾರ ಮಾಡಿದ ಅಂಥೇಳಿ ರಾಮಚಂದ್ರ ಅತ್ತನಲ್ಲ, ಸೀತಾದೇವಿನ ಹುಡುಕ್ಲಿಕ್ಕೋಸ್ಕರ ರಾಮಚಂದ್ರ ಪ್ರಯತ್ನ ಮಾಡೋದನಲ್ಲ. ಇದೆಲ್ಲ ಏನು? ಹಾಗಾದರೆ ರಾಮ ಸೀತಾದೇವಿಯನ್ನು ಕಳ್ಕೊಂಡಿದ್ದಾನೆ, ರಾವಣ ಅಪಹಾರ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾರೆ ಅಪಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಆ ರೀತಿಯಲ್ಲಿ ಲೀಲೆಯನ್ನು ತೋರಿದ್ದಾನೆ ಹೊರತು ಭಗವಂತನಿಗೆ ಅಸಾಮರ್ಥ್ಯ, ಆದ್ದರಿಂದ ರಾವಣ ಅಪಹಾರ ಮಾಡಿದ ಅಲ್ಲವೇ ಅಲ್ಲ. ಮಹಾಂತಹ ಮಹಾತ್ಮರು ಕಥಾಂ ತಮ್ಮ ಮಹಿಮೆಯನ್ನು ಕರ್ತುಂ ತಿಳಿಸಲು ತಥಾ ತಥಾ ಆಯಾ ರೀತಿಯಲ್ಲಿ ಸಂಚರಂತಿ ನಡೆದುಕೊಳ್ಳುತ್ತಾರೆ. ಅನಂತಾಸನತಃ ಅನಂತಾಸನದಿಂದ ಪುತ್ರಾನೇತ
ಮಗನನ್ನು ಬ್ರಾಹ್ಮಣನ ಮಗನನ್ನು ತಂದಿರುವಂತಹ ಕೃಷ್ಣ ಪರಮಾತ್ಮನು ನೀತಾಬಲ ಕಿಲ ಅಪಹರಿಸಲ್ಪಟ್ಟಂತಹ ಅಬಲ ಅಂತಂದರೆ ಪತ್ನಿ ಉಳ್ಳವನೇನು, ಅದು ಅಲ್ಲವೇ ಅಲ್ಲ ಅಂತ ಅರ್ಥ. ಮಹಾಂತಹ ಮಹಾತ್ಮರು ಕಥಾಂ ತಮ್ಮ ಮಹಿಮೆಯನ್ನು ಕರ್ತುಂ ತಿಳಿಸಲು ಬೆಳೆಸಲು ತಥಾ ತಥಾ ಆಯಾ ರೀತಿಯಲ್ಲಿ ಸಂಚರಂತಿ ನಡೆದುಕೊಳ್ಳುತ್ತಾರೆ. ಅನಂತಾಸನತಃ ಅನಂತಾಸನದಿಂದ ಪುತ್ರಾನೇತ ಬ್ರಾಹ್ಮಣನ ಮಗನನ್ನು ಕೃಷ್ಣಾವತಾರದಲ್ಲಿ ತಂದಿರತಕ್ಕಂತಹ ಪರಮಾತ್ಮನು ನೀತಾಬಲ ಕಿಂ ತನ್ನ ಹೆಂಡತಿಯನ್ನು ಅಪಹರಿಸಲ್ಪಟ್ಟ ಹೆಂಡತಿ ಉಳ್ಳವನಾಗ್ತಾನೇನು, ಅಪಹರಿಸಲ್ಪಟ್ಟಂತಹ ಮಡದಿ ಆಗ್ತಾನೇನು, ಅಲ್ಲವೇ ಅಲ್ಲ. ಮೂಲರೂಪೇ ದುಃಖಾದ್ಯ ಭಾವಂ ಪ್ರಸಾದ್ಯ, ಭಗವಂತನ ನಾರಾಯಣ ಮೂಲ ರೂಪದಲ್ಲಿ ದುಃಖ ಇಲ್ಲ ಅನ್ನೋದನ್ನು ಹೇಳಿ ಅವತಾರ ರೂಪೇಶ್ವಪಿ ತಮ್ ಯುಕ್ತಿಯ ಸಾಧಯಿತು ಮಹ, ಅವತಾರ ರೂಪದಲ್ಲಿಯೂ ಭಗವಂತನಿಗೆ ದುಃಖ ಇಲ್ಲ ಅನ್ನೋದನ್ನು ಯುಕ್ತಿಯಿಂದ ತೋರಿಸ್ತಾ ಇದ್ದಾರೆ. ಮಹಾಂತ ಇತಿ ಕಥಾಂ, ಅದಕ್ಕೆ ಏನರ್ಥ, ಲೋಕೆ ಸ್ವಚರಿತ್ರ ವರ್ಣನ ರೂಪ ಕಥಾಂ, ತಮ್ಮ ಚರಿತ್ರೆ ತಮ್ಮ ಚರಿತ್ರೆಯನ್ನು ವರ್ಣನೆ ಮಾಡುವಂತಹ ಮಹಿಮೆಯನ್ನು ತೋರುವಂತಹ ವ್ಯಾಪಾರವನ್ನು ಕರ್ತುಂ ವಿಸ್ತೃತಾಂ ಕರ್ತುಂ, ತಮ್ಮ ಮಹಿಮೆಯನ್ನು ಅದನ್ನು ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರಕ್ಕೆ ಬರುವಂತೆ ಮಾಡಬೇಕು ಎಂಬ ಅಭಿಪ್ರಾಯದಿಂದ ಯದಾ ಯದಾ ಯಥಾಚರಿತವ್ಯಂ ತಥಾ ತಥಾ ಸಂಚರಂತಿ ಇತ್ಯನ್ವಯ, ಎಲ್ಲೆಲ್ಲಿ ಯಾವಾಗ ಯಾವ್ಯಾವ ರೀತಿ ನಡ್ಕೊಳ್ಬೇಕೋ ಆಯಾ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಅರ್ಥ. ಯಥಾ ಪುರುಷಃ ದುಃಖಾಭಾವೇಪಿ ದುಃಖಿವತ್ ಪರನಿರಪೇಕ್ಷತ್ವೇಪಿ ಸಾಪೇಕ್ಷತ್ವವಚ್ಚ ಜನಸಂಗ್ರಹಾಯ ಸ್ವಾತ್ಮಾನಂ ಪ್ರದರ್ಶಯತಿ ಅಂತ. ಒಬ್ಬ ವ್ಯಕ್ತಿ ದುಃಖ ಇರೋದಿಲ್ಲ, ಆದರೂ ಕೂಡ ದುಃಖ ಉಳ್ಳವನಂತೆ ತೋರಿಸ್ಕೊಳ್ತಾನೆ. ಯಾರೋ ನಮಗೆ ತುಂಬ ಬೇಕಾದವರು, ಅಲ್ಲಿ ಹೋದಾಗ ಹೋಗೋ ತನಕ ಆರಾಮಾಗಿರ್ತಾನೆ, ಹೋಗಿದ ಕೂಡ ಇವನಿಗೂ ಕಣ್ಣೀರು ಬಂದ್ಬಿಡುತ್ತೆ, ಹಾಗಾದರೆ ದುಃಖಿ ಅಂತ ತೋರಿಸ್ಕೊಳ್ತಾನೆ. ಇವನಿಗೆ ಅಂತಹ ದುಃಖ ಏನಿಲ್ಲ, ಇವರಿಗೆ ರಕ್ತ ಸಂಬಂಧಿಗಳೇನಲ್ಲ, ಆದರೆ ತಮ್ಮ ಸಂಬಂಧಿಗಳಿಗೆ ಅವರು ಸಂಬಂಧಿಗಳು, ತನಗೆ ಬೇಕಾದವರಿಗೆ ಸಂಬಂಧಿಗಳು ಅಂಥೇಳಿ ಇವನು ದುಃಖ ಇಲ್ಲದಿದ್ದರೂ ಕೂಡ ದುಃಖವನ್ನು ತೋರಿಸ್ಕೊಳ್ತಾನೆ. ಅಥವಾ ನಿರಪೇಕ್ಷನಾಗಿದ್ದಾನೆ, ಇನ್ನೊಬ್ಬರನ್ನು ಅವಲಂಬಿಸಿಲ್ಲ, ಇನ್ನೊಂದನ್ನು ಅವಲಂಬಿಸಿಲ್ಲ, ಇನ್ನೊಬ್ಬರನ್ನು ಇನ್ನೊಂದನ್ನು ಅವಲಂಬಿಸಿದಂತೆ ಅವನು ತೋರಿಸ್ಕೊಳ್ತಾನೆ. ಅದೇ ಹೇಳಿದ್ದು, ಒಬ್ಬ ಗ್ರಾಮದ ಅಧಿಕಾರಿ ಕೋಲು ಹಿಡ್ಕೊಂಡು ನಡೀತಾನೆ, ಕೋಲನ್ನು ಅವನು ಅವಲಂಬಿಸಿದ್ದಾನೆ, ಆ ಕೋಲು ಇಲ್ಲದೆ ಅವನು ನಡಿಲಿಕ್ಕಾಗಲ್ಲ ಅಂತ ಅರ್ಥನಾ? ಅಲ್ಲ, ಕೋಲು ಅವನಿಗೆ ಬೇಕಾಗಿಲ್ಲ, ಆದರೂ ಕೋಲನ್ನು ಅವಲಂಬಿಸಿದಂತೆ ನಡ್ಕೊಳ್ತಾನೆ. ತಥಾ ರಾಮೋಪಿ, ರಾಮಚಂದ್ರನು ಕೂಡ ಸೀತಾಕೃತೆ ದುಃಖಾಧಿಕಂ ಪ್ರದರ್ಶಿತವಾನ್ ಅಂತ, ಸೀತಾ ನಿಮಿತ್ತ ರಾಮಚಂದ್ರ ದುಃಖವನ್ನು ತೋರಿಸಿದ್ದಾನೆ. ಪ್ರದರ್ಶಿತವಾನ್, ಬರೀ ತೋರಿಸ್ದ, ನತೋ ಅನುಭವಿತವಾನ್, ಅನುಭೂತವಾನ್, ಭಗವಂತ ಅನುಭವಿಸಿದ್ದಲ್ಲ, ತೋರಿಸಿದ್ದಾನೆ. ನತು ವಸ್ತುತಃ ದುಃಖೀತಿ ಭಾವ, ವಾಸ್ತವಿಕವಾಗಿ ಭಗವಂತನಿಗೆ ದುಃಖ ಇಲ್ಲವೇ ಇಲ್ಲ. ತತ್ರ ಹೇತು, ಏನು ಕಾರಣ? ಭಗವಂತ ಪ್ರದರ್ಶನ ಮಾಡ್ದ, ಯಾಕೆ ದುಃಖ ಇಲ್ಲ? ದುಃಖ ಇದೆ ಅಂತಲೇ ಹೇಳೋಣ, ಅದನ್ನು ಪ್ರದರ್ಶನ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಕೃಷ್ಣರೂಪೇಣ ಅನಂತಾಸನತಃ ಬ್ರಾಹ್ಮಣ ಪುತ್ರ ಆನೇತ, ಭಗವಂತ ಕೃಷ್ಣಾವತಾರದಲ್ಲಿ ಅನಂತಾಸನದಿಂದ ಆ ಬ್ರಾಹ್ಮಣನ ಮಗನನ್ನು ತಂದಿದ್ದಾನೆ. ಅಂತಹ ರಾಮ, ಅವನೇ ರಾಮನೇ ಕೃಷ್ಣನಾದದ್ದು. ಹಾಗಾದರೆ ಪೂರ್ವ ಯುಗದಲ್ಲಿ ರಾಮಾವತಾರವನ್ನು ಮಾಡಿದ್ದಾನೆ. ಅಂಥವನು ನೀತಾಬಲಃ ಕಿಲ, ನೀತಾ ರಾವಣೇನ ನೀತ, ರಾವಣನಿಂದ ಅಪಹರಿಸಲ್ಪಟ್ಟಂತಹ ಅಬಲ ಹೆಣ್ಣು ಅಂದರೆ ಮಡದಿ ಸೀತಾ, ಯಸ್ಯ ಸಹ ನೀತಾಬಲಃ ಕಿಲ, ಅಪಹರಿಸಲ್ಪಟ್ಟಂತಹ ಮಡದಿ ಉಳ್ಳವನು ತಾನೇ, ಅಲ್ಲವೇ ಅಲ್ಲ. ಕಿಲ ಇತಿ ಅಸ್ವರಸ್, ಕಿಲ ಅಂತ ಹೇಳಿದ್ದು ರಾವಣನು ಅಪಹಾರ ಮಾಡಿದ್ದಾನೆ, ಅಪಹರಿಸಲ್ಪಟ್ಟಂತಹ ಮಡದಿ ಉಳ್ಳವನು, ಅದು ಸರಿಯಲ್ಲ ಅಂತ ಅರ್ಥ. 25 ಕೋಟಿ ಯೋಜನಾಂತರಿತ ಅನಂತಾಸನತಃ ಘಟಿಕಾ ಮಾತ್ರೇಣ ಏಕಾಕಿತಯ ವಿಪ್ರಪುತ್ರಾನಯನ ಸಮರ್ಥನಸ್ಯ ಲೀಲೆಯ ತೀರ್ಣಸಪ್ತ ಸಮುದ್ರ ಸಪ್ತದ್ವೀಪಗಣೋದಕಾಖ್ಯ ಮಹಾಸಮುದ್ರಸ್ಯ ಚ ಶತಯೋಜನ ಅಭ್ಯಂತರಿತ ಲಂಕಾಪ್ರದೇಶತಃ ಸೀತಾನಯನಾದೇಃ ಅಶಕ್ಯತೆಯ ದುಃಖಕರಣ ಕಪಿ ಸಂಗ್ರಹಣ
ಸೇತುಬಂಧನಾದಿ ನಿರ್ಬಂಧ ಕಥಂ ಸಂಭಾವಿತ ಇತಿ ಭಾವ ಅಂತ. ಭಗವಂತ 50 ಕೋಟಿ ಯೋಜನ ದೂರದಲ್ಲಿರ್ತಕ್ಕಂಥದ್ದು, 25 ಕೋಟಿ ಯೋಜನ ಅಂತರಿತ ಅನಂತಾಸನ. ಇಲ್ಲಿಂದ ಅನಂತಾಸನ 25 ಕೋಟಿ ಯೋಜನ ದೂರದಲ್ಲಿದೆ. ಅಲ್ಲಿಂದ ಘಟಿಕಾ ಮಾತ್ರೇಣ 1 ಗಳಿಗೆಯಲ್ಲಿ ಒಬ್ಬನೇ ಹೋಗಿ, ಏಕಾಕಿತೆಯ ಒಬ್ಬನೇ ಹೋಗಿ ವಿಪ್ರಪುತ್ರಾನಯನ ಸಮರ್ಥನ, ಬ್ರಾಹ್ಮಣನ ಕುಮಾರನನ್ನು ತಂದಿದ್ದಾನೆ. ಅಂತಹ ಸಾಮರ್ಥ್ಯ ಭಗವಂತನಿಗಿದೆ. ಅಂಥವನು ಏನು ಮಾಡ್ದ? ಅಲ್ಲಿಗೆ ಹೋಗಬೇಕಾದ್ರೆ ಲೀಲೆಯ ತೀರ್ಣ ಸಪ್ತ ಸಮುದ್ರ ಸಪ್ತದ್ವೀಪ ಗಣೋದಕಾಕ್ಯ ಮಹಾಸಮುದ್ರಸ್ಯ, ಆ ಅನಂತಾಸನಕ್ಕೆ ಹೋಗಬೇಕು ಅಂತಾದರೆ ಆವಾಗ ಭಗವಂತ ಈ ಸಪ್ತ ಸಮುದ್ರಗಳನ್ನು ದಾಟಿದ, ಸಪ್ತದ್ವೀಪಗಳನ್ನು ದಾಟಿದ. ಆಮೇಲೆ ಘನೋದಕ ಬ್ರಹ್ಮಾಂಡ ಕರ್ಪರ ಇದೆಯಲ್ಲ, ಅದಕ್ಕೆ ಆವರಣವಾಗಿರ್ತಕ್ಕಂಥ ನೀರು, ಅದನ್ನು ಕೂಡ ದಾಟಿ ಭಗವಂತ ಹೋಗಿದ್ದಾನೆ. ಹಾಗಾದರೆ ಘನೋದಕಾಕ್ಯ ಮಹಾಸಮುದ್ರ ಇದೆಲ್ಲವನ್ನು ದಾಟಿರ್ತಕ್ಕಂಥವನಿಗೆ ಶತಯೋಜನ ಅಭ್ಯಂತರಿತ, ಕೇವಲ 100 ಯೋಜನ, ಅದು 25 ಕೋಟಿ ಯೋಜನ, ಇಲ್ಲಿ ಕೇವಲ 100 ಯೋಜನೆ ಅಂತ. 100 ಯೋಜನ ದೂರದಲ್ಲಿರ್ತಕ್ಕಂತಹ ಲಂಕಾ ಪ್ರದೇಶದಿಂದ ಸೀತಾ ಆನಯನಾದೇಹಿ, ಸೀತಾದೇವಿಯನ್ನು ಕರ್ಕೊಂಡು ಬರಲಿಕ್ಕಾಗಲಿಲ್ಲ, ಆಮೇಲೆ ಅಶಕ್ಯತೆಯ. ಹಾಗೆ ದುಃಖಕರಣ ಕಪಿಸಂಗ್ರಹಣ ಹೇತು ದುಃಖಕರಣ, ರಾಮ ಸೀತೆಗೋಸ್ಕರ ಅತ್ತ, ಆಮೇಲೆ ಸೀತೆ ಸಮುದ್ರಕ್ಕೆ ದಾಟಿ ಸೀತಾದೇವಿನ ಕರ್ಕೊಂಡು ಬರಬೇಕು ಅನ್ನಲಿಕ್ಕೋಸ್ಕರ ಕಪಿಗಳನ್ನೆಲ್ಲ ಅವನು ಸೈನಿಕರನ್ನಾಗಿ ಸ್ವೀಕಾರ ಮಾಡಿದ. ಆಮೇಲೆ ಸೇತುವನ್ನು ಕಟ್ಟಿದ. ಹೀಗೆ ದುಃಖವನ್ನು ಅನುಭವಿಸ್ತಾ ಕಪಿಗಳನ್ನೆಲ್ಲ ಅವನು ಸೇರಿಸ್ಕೊಂಡ. ಸೇತುಬಂಧನ ಇದೆಲ್ಲವೂ ಕೂಡ ನಿರ್ಬಂಧ ಕಥಂ ಸಂಭಾವಿತ, ಇದೆಲ್ಲ ರಾಮನಿಗೆ ಬೇಕಾಗಿತ್ತೇನು? ಅವನು ಒಂದು ಕ್ಷಣದಲ್ಲಿ ಹೋಗಿ ಸೀತಾದೇವಿಯನ್ನು ಲಂಕಾಪಟ್ಟಣದಿಂದ ತರಬಹುದಾಗಿತ್ತು. ಆದರೆ ಮಹಾಂತಹ ಸಂಚರಂತಿ, ಮಹಾತ್ಮರು ಈ ರೀತಿಯಲ್ಲಿ ನಡ್ಕೊಳ್ತಾರೆ ಹೊರತು ಅದು ವಾಸ್ತವಿಕವಾಗಿ ಅಲ್ಲ. ಆದ್ದರಿಂದ ಭಗವಂತನಿಗೆ ದುಃಖ ಇಲ್ಲ. ಮೂಲಂ ಯೋ ವೇತ್ತಿ ಕಸ್ತಸ್ಯ ಪತ್ರಂ ಸಂದರ್ಶಯೇತ್ತರೋ ಯಸ್ಸರ್ವಗೋ ನ ಸೋ ಯೋಗಿ ತಸ್ಯ ದುಃಖ ಪ್ರಥಾ ವೃಥಾ. ಭಗವಂತನಿಗೆ ದುಃಖ ಇಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಯಾರಿಗೆ ಒಂದು ಕಟ್ಟಿಗೆ ತುಂಡು ಬಿದ್ದಿರುತ್ತೆ, ಅಥವಾ ಆ ಮರದಲ್ಲಿ ಯಾವ ಎಲೆಯೂ ಇಲ್ಲ, ಆ ಮರದ ತುಂಡನ್ನು ನೋಡಿದ್ರೆ ಇಂಥ ಮರ ಅಂತ ಹೇಳ್ತಾನೆ. ಮೂಲಂ ಯೋ ವೇತ್ತಿ, ಯಾರಿಗೆ ಮರವನ್ನು ನೋಡಿದ ಕೂಡಲೇ ಇದು ಇಂಥ ಮರ ಅಂತ ಅವನಿಗೆ ಗೊತ್ತಾಗುತ್ತೆ. ಅಂತಹ ವ್ಯಕ್ತಿಗೆ ತಸ್ಯ ಪತ್ರಂ ಸಂದರ್ಶಯೇತ್ತರೋಹ ಕಹ, ಎಲೆ ತೋರಿಸ್ಬಿಟ್ಟು ಇದು ಇಂಥ ಮರ ಅಂತ ಹೇಳಬೇಕಾಗಿದೆ. ಯಾರಿಗೆ ಎಲೆ ಇಲ್ಲದೆ ಇರತಕ್ಕಂತಹ ತುಂಡನ್ನು ತೋರಿಸಿದರೂ ಕೂಡ, ಮರವನ್ನು ತೋರಿಸಿದರೂ ಕೂಡ ಇದು ಈ ಮರ ಅಂತ ಹೇಳಲಿಕ್ಕೆ ಬರುತ್ತೆ. ಹಳ್ಳಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕೇಳಿದ್ರೆ ಬೇಸಿಗೆಗಾಲದಲ್ಲಿ ಹೋದಾಗ ಎಲೆ ಇರಲ್ಲ, ಎಲ್ಲ ಉದುರು ಹೋಗಿರುತ್ತೆ. ಇನ್ನೂ ವಸಂತ ಕಾಲ ಬಂದಿಲ್ಲ, ಎಲೆ ಚಿಗಿರೋದಿಲ್ಲ. ಇದು ಯಾವ ಮರ ಅಂತ ಕೇಳಿದ್ರೆ ಆ ಮರದ ಆಕಾರವನ್ನು ನೋಡಿ ಇದರ ಮರ ಅಂತ ಹೇಳ್ತಾರೆ. ಹಾಗಾದರೆ ಅವರಿಗೆ ಎಲೆಯನ್ನು ತೋರಿಸಬೇಕಾಗಿಲ್ಲ, ಬರೀ ಮರವನ್ನು ತೋರಿಸೇನೆ ಈ ಅಂದರೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದನ್ನು ತಿಳಿದಿದ್ದಾರೆ ಅಂತಂದಮೇಲೆ ಈ ಸಣ್ಣದಾಗಿರ್ತಕ್ಕಂಥ ಎಲೆ ಅದರಿಂದ ಏನು ಅವರಿಗೆ ಉಪಯೋಗ ಎಂಬತಕ್ಕಂಥದ್ದಿಲ್ಲ, ಪ್ರಯೋಜನ ಎಂಬತಕ್ಕಂಥದ್ದಿಲ್ಲ. ಹಾಗೆ ಸರ್ವಗಃ ನ ಸಹ ಅಯೋಗಿ ಅಂತ ಯಾವ ಪರಮಾತ್ಮ ಇದ್ದಾನಲ್ಲ ಅವನು ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಅಂಥವನಿಗೆ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ್ದರಿಂದಲೇ ಸೀತಾದೇವಿಯ ವಿಯೋಗ ಇಲ್ಲ. ಸೀತಾದೇವಿ ರಾಮನಿಂದ ಬೇರೆ ಆದಳು ಅಂತಂದರೆ ರಾಮನಿಲ್ಲದ ಒಂದು ಸ್ಥಳ ಇರಬೇಕು. ರಾಮನಿಲ್ಲದ ಒಂದು ಸ್ಥಳದಲ್ಲಿ ಅವಳಿದ್ದರೆ ಆವಾಗೇನಾಯಿತು, ರಾಮನಿಗೆ ಸೀತಾದೇವಿಯಿಂದ ವಿಯೋಗ ಆಗ್ತಿತ್ತು. ಆದರೆ ಅಯೋಗಿ, ಅವನಿಗೆ ಸೀತಾದೇವಿಯನ್ನು ಬಿಟ್ಟಿರುವಂತಹ ಅವಕಾಶವೇ ಇಲ್ಲ. ಭಗವಂತನಿಗೆ ಪ್ರವೇಶಿ ಅಂತ ಇಲ್ಲವೇ ಇಲ್ಲ. ಹೆಂಡತಿ ಬಿಟ್ಟು ಸ್ವಲ್ಪ ಕಾಲ ಫ್ರೀಯಾಗಿರೋಣ ಅಂದರೆ ಇಲ್ಲವೇ ಇಲ್ಲ. ಅಥವಾ ಹೆಂಡತಿಗೂ ಕೂಡ ಗಂಡನ ಬಿಟ್ಟು ಸ್ವಲ್ಪ ಕಾಲ ಫ್ರೀಯಾಗಿರೋಣ ಅಂತಂದರೆ ಇಲ್ಲವೇ ಇಲ್ಲ. ಯಾಕೆ, ಅವಳನ್ನು ಬಿಟ್ಟು ಇವನಿಲ್ಲ, ಇವಳನ್ನು ಬಿಟ್ಟು ಅವನಿಲ್ಲ. ಅದರಿಂದ ಅಯೋಗಿ, ಅವನಿಗೆ ಸೀತಾವಿಯೋಗ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ತಸ್ಯ ದುಃಖ ಪ್ರಥಾ ವೃಥ. ಅಂತಹ
ರಾಮನಿಗೆ ದುಃಖ ಇದೆ ಅಂತ ಹೇಳ್ತೀರಾ ಅಂತಂದರೆ ಅದೆಲ್ಲ ವ್ಯರ್ಥವೇ. ಭಗವಂತನಿಗೆ ದುಃಖ ಬರಲಿಕ್ಕೆ ಸಾಧ್ಯವೇ? ದುಃಖ ಯಾವಾಗ ಬರಬೇಕು? ಸೀತಾದೇವಿಯನ್ನು ಬಿಟ್ಟರೆ ಬರಬೇಕು. ಸೀತಾದೇವಿಯನ್ನು ಬಿಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ? ಯಾಕಿಲ್ಲ? ಇವನು ಸರ್ವತ್ರ ವ್ಯಾಪ್ತ. ಭಗವಂತ ಸೀತಾದೇವಿ ಲಂಕಾದಲ್ಲಿ ಅಲ್ಲೂ ಇದ್ದಾಳೆ, ಭಗವಂತ ಇದ್ದಾನೆ. ಅಥವಾ ಕಾಡಿನಲ್ಲಿ ಎಲ್ಲೋ ರಾಮ ಇದ್ದ, ಅಂಥ ಸಂದರ್ಭದಲ್ಲಿ ಆಶ್ರಮದಲ್ಲಿದ್ದಂತಹ ಸೀತೆಯನ್ನು ಅಪಹರಣ ಮಾಡಿಕೊಂಡ್ರೆ ಆಶ್ರಮದಲ್ಲಿ ರಾಮ ಇರಲಿಲ್ವಾ? ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ರಾಮ ಅಲ್ಲೂ ಇದ್ದ. ಅದರಿಂದಾಗಿ ರಾಮನಿಗೆ ಸೀತಾ ವಿಯೋಗ ಇಲ್ಲವೇ ಇಲ್ಲ. ಸೀತಾ ವಿಯೋಗ ನಿಮಿತ್ತ ದುಃಖ ಅಂತೂ ಇಲ್ಲವೇ ಇಲ್ಲ. ಯಾರು ತರೋಹ ಮೂಲಂ ವೃಕ್ಷದ ಮೂಲವನ್ನು ವೇತ್ತಿ ತಿಳಿದಿದ್ದಾನೋ ತಸ್ಯ ಅವನಿಗೆ ಕಹ ಯಾರು ಪತ್ರಂ ಎಲೆಯನ್ನು ಸಂದರ್ಶಯೇತ್ ತೋರಿಸುತ್ತಾರೆ. ಕಹ ಯಾರು ಸರ್ವಗಃ ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾಗಿದ್ದಾನೋ ಸಹ ಅಂತಹ ಪರಮಾತ್ಮನು ನ ಅಯೋಗಿ ಸೀತಾದೇವಿಯ ವಿಯೋಗವುಳ್ಳವನು ಅಲ್ಲ. ತಸ್ಯ ಅಂತಹ ರಾಮನಿಗೆ ದುಃಖಪ್ರಥ ದುಃಖ ಇದೆ ಎಂಬತಕ್ಕಂಥ ಪ್ರಸಿದ್ಧಿಯು ವೃಥಾ ವ್ಯರ್ಥ ಇಲ್ಲವೇ ಇಲ್ಲ. ಯಾರು ತರೋಹ ಮೂಲಂ ವೃಕ್ಷದ ಮೂಲವನ್ನು ವೇತ್ತಿ ತಿಳಿದಿದ್ದಾನೋ ತಸ್ಯ ಅವನಿಗೆ ಕಹ ಯಾರು ಪತ್ರಂ ಎಲೆಯನ್ನು ಸಂದರ್ಶಯೇ ತೋರಿಸುತ್ತಾನೆ. ಯಾವ ಪರಮಾತ್ಮನು ಸರ್ವಗಃ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೋ ಸಹ ಅಂತಹ ಪರಮಾತ್ಮನು ನ ಅಯೋಗಿ ಸೀತಾದೇವಿಯ ವಿಯೋಗವುಳ್ಳವನು ಅಲ್ಲ. ತಸ್ಯ ಆ ರಾಮನಿಗೆ ದುಃಖಪ್ರಥ ದುಃಖ ಇದೆ ಎಂಬತಕ್ಕಂಥ ಪ್ರಸಿದ್ಧಿಯು ವೃಥಾ ವ್ಯರ್ಥವೇ ಇಲ್ಲವೇ ಇಲ್ಲ. ರೀತ್ಯಂತರೇಣಾಪಿ ಹರೇಹೇ ದುಃಖಾಭಾವಂ ಉಪಪಾದಯತಿ. ಇನ್ನೊಂದು ರೀತಿಯಿಂದ ಭಗವಂತನಿಗೆ ದುಃಖ ಇಲ್ಲ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಮೂಲಮಿತಿ ತರೋಹ ವೃಕ್ಷಸ್ಯ ಮೂಲಂ ವೇತ್ತಿ ವೃಕ್ಷದ ಮೂಲವನ್ನು ಯಾರು ತಿಳಿದಿದ್ದಾನೋ ತಸ್ಯ ಪತ್ರಂ ಕಹ ಸಂದರ್ಶಯೇತ್ ಇತಿ ಲೌಕಿಕ ಆಭಾಣಕಂ. ಲೋಕದಲ್ಲಿ ಒಂದು ಗಾದೆ ಇದೆ, ಯಾರಿಗೆ ಮರವೇ ಗೊತ್ತಿದೆಯೋ ಮೂಲವೇ ಗೊತ್ತಿದೆಯೋ ಅಂಥವನಿಗೆ ಎಲೆ ಯಾಕೆ ತೋರಿಸ್ಬೇಕು ಅಂತ ಗಾದೆ. ಅದು ಲೌಕಿಕ ಆಭಾಣಕಂ. ತದ್ವದೇವ ಅದರಂತೆ ರಾಮೇಪಿ ಇತಿ ಭಾವೇನ ಉಕ್ತಂ. ಅದೇ ರೀತಿಯಲ್ಲಿ ರಾಮನಲ್ಲಿಯೂ ಕೂಡ ಅಂತ ಹೇಳ್ತಾ ಇದ್ದಾರೆ. ರಾಮ ಸರ್ವಗಃ ರಾಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸಹ ಕಥಂ ಅಯೋಗಿ ಸೀತಾವಿಯೋಗವಾನ್. ರಾಮನಿಗೆ ಸರ್ವತ್ರ ವ್ಯಾಪ್ತಿ ಇರೋದರಿಂದ ಸೀತಾದೇವಿಯ ವಿಯೋಗ, ಸೀತಾದೇವಿ ರಾಮನಿಂದ ದೂರಳಾದಳು ಅನ್ನೋದು ಕಥಂ ಹೇಗೆ. ಸರ್ವಗತ್ವ ಮೂಲಂ ಜಾನತಃ ಯಾರು ಪರಮಾತ್ಮ ಸರ್ವತ್ರ ವ್ಯಾಪ್ತ ಎಂಬತಕ್ಕಂಥ ಮೂಲ ವಿಷಯವನ್ನು ತಿಳಿದಿದ್ದಾರೋ ಅಂಥವರಿಗೆ ಸೀತಾವಿಯೋಗಾಖ್ಯ ತದ್ವಿಪರೀತ ಪತ್ರ ಪ್ರದರ್ಶನಂ ಕಥಂ ಶೋಭತೆ. ಸೀತೆಯ ವಿಯೋಗ ಎಂಬತಕ್ಕಂತಹ ಭಗವಂತನ ವ್ಯಾಪ್ತಿಗೆ ವಿರುದ್ಧವಾದದ್ದು. ಸೀತಾ ವಿಯೋಗ ಇದೆ ಅಂತಾದರೆ ಭಗವಂತನಿಗೆ ವ್ಯಾಪ್ತಿ ಇಲ್ಲ ಅಂತ ಆಗ್ಬಿಡುತ್ತೆ. ಅಂದರೆ ಭಗವಂತನ ವ್ಯಾಪ್ತಿಗೆ ವಿರುದ್ಧವಾಗಿರ್ತಕ್ಕಂತಹ ಸೀತಾವಿಯೋಗ ಎಂಬತಕ್ಕಂಥ ಪತ್ರ ಪ್ರದರ್ಶನ, ಎಲೆಯನ್ನು ತೋರಿಸ್ತಕ್ಕಂಥದ್ದು ಕಥಂ ಶೋಭತೆ, ಅದು ಹೇಗೆ ಶೋಭಿಸುತ್ತೆ ಇತಿ ಭಾವ. ತಸ್ಯ ಅಯೋಗರಹಿತಸ್ಯ ಯಾ ದುಃಖಪ್ರಥಾ. ಸೀತಾದೇವಿಯ ವಿಯೋಗವೇ ಇಲ್ಲದೆ ಇರತಕ್ಕಂತಹ ರಾಮಚಂದ್ರನಿಗೆ ದುಃಖ ಇದೆ ಎಂಬತಕ್ಕಂಥ ಪ್ರಸಿದ್ಧಿ ಇದೆಯಲ್ಲ, ಸಾಪಿ ವೃಥಾ, ಅದು ಕೂಡ ವ್ಯರ್ಥ. ಅಂದರೆ ಏನರ್ಥ? ಅವಿಯೋಗಾಖ್ಯ ಸುಖಮೂಲ ವಿರುದ್ಧ ದುಃಖಾಖ್ಯ ಪತ್ರಮಪಿ ನಿರ್ಮೂಲಮೇವ ಇತಿ ಭಾವ. ಅದರಿಂದ ವಿಯೋಗ ಇಲ್ಲ, ಅವಿಯೋಗ ಎಂಬತಕ್ಕಂಥದ್ದು ಇರೋದು. ಯಾವಾಗಲೂ ಸೀತಾದೇವಿಯ ಜೊತೆಯಲ್ಲೇ ಇದ್ದಾನೆ ಎಂಬತಕ್ಕಂತಹ ಸುಖಮೂಲ, ಸುಖ ಅದಕ್ಕೆ ಮೂಲ, ಆ ಸುಖ ಅದು ಇದೆ ಭಗವಂತನಿಗೆ, ಅದು ಮೂಲ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ದುಃಖ ಎಂಬತಕ್ಕಂತಹ ಪತ್ರವನ್ನು ತೋರಿಸ್ತಕ್ಕಂಥದ್ದು ಅದು ಕೂಡ ನಿರ್ಮೂಲಮೇವ, ಪ್ರಮಾಣರಹಿತವಾಗಿದೆ. ಅನೇನ ವಿಯೋಗಾಭಾವ ಸಮರ್ಥನೇನ ಪರಿಚ್ಛಿನ್ನತ್ವ ದೋಷೋಪಿ ಪರಿಗೃತ ಇತಿ ದ್ರಷ್ಟವ್ಯಂ. ಭಗವಂತನಿಗೆ ಸೀತಾವಿಯೋಗ ಇಲ್ಲ ಅಂತ ಹೇಳೋದು, ಯಾಕೆ ಸರ್ವತ್ರ ವ್ಯಾಪ್ತನಾದ. ಅಂದರೆ ಪರಮಾತ್ಮ ಪರಿಚ್ಛಿನ್ನನಲ್ಲ. ಜೀವರೆಲ್ಲರೂ ಕೂಡ ಪರಿಚ್ಛಿನ್ನರು. ಪರಿಚ್ಛಿನ್ನ ಅಂದ್ರೇನು? ಪರಿಮಿತ ದೇಶದಲ್ಲಿದ್ದಾರೆ. ಜೀವ ದೊಡ್ಡ ಮನೆ ಕಟ್ಕೊಂಡಿರ್ಬೋದು, ಎಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ರು ಕೂಡ ಎಷ್ಟು ಜಾಗದಲ್ಲಿರ್ತಾನೆ ಅವನು ಇರತಕ್ಕಂಥ. ಕೂತ್ಕೊಂಡಿದ್ದಾನೆ ಅಂತಂದರೆ 2/3, ಎದ್ದು ನಿಂತಿದ್ದಾನೆ ಅಂತಂದರೆ 6/2 ಅಷ್ಟೇ. ಮತ್ತು ಉಳಿದ ಜಾಗದಲ್ಲಿ ಅವನು ಇರೋದೇ ಇಲ್ಲ. ಹಾಗಾದರೆ ಜೀವ ಪರಿಚ್ಛಿನ್ನ.
ಅವನು ಪರಿಮಿತ ಪ್ರದೇಶದಲ್ಲಿರುವವನು. ಪರಮಾತ್ಮ ಅವನು ಅಯೋಗ ಅಂತ ಹೇಳಿದ್ರಿಂದ ಸೀತಾದೇವಿಯ ವಿಯೋಗ ಇಲ್ಲ, ವ್ಯಾಪ್ತನಾಗಿದ್ದಾನೆ. ಅದರಿಂದ ಪರಿಚ್ಛಿನ್ನನಲ್ಲ, ಅಪರಿಚ್ಛಿನ್ನ, ಸರ್ವತ್ರ ವ್ಯಾಪ್ತ ಅಂತ ಹೇಳಿದಂತೆ ಆಯಿತು. ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ ಕುತೋಸ್ಯ ಹಿ ಸ್ತ್ರೀಕೃತಂ ಕಶ್ಮಲಂ ರಾಮೋ ನಾಶ್ನುವೀತೇತಿ ಚ ಸ್ಫುಟಂ ಶ್ರೀಮದ್ಭಾಗವತೆ ಪ್ರೋಕ್ತಂ ನಿರವದ್ಯಸ್ತತಃ ಪ್ರಭುಃ ಮರ್ತ್ಯಾವತಾರಸ್ತಿಹ ಮರ್ತ್ಯಶಿಕ್ಷಣಂ ರಕ್ಷೋವಧಾಯೇವ ನ ಕೇವಲಂ ವಿಭೋಃ ಕುತೋನ್ಯಥಾ ಸ್ಯುಃ ರಮತಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ ಅಂತ ಭಾಗವತದಲ್ಲಿ ಬರತಕ್ಕಂತಹ ಒಂದು ಶ್ಲೋಕ. ಹಾಗೆ ಅಲ್ಲಿ ನವೈಸ ಆತ್ಮ ಆತ್ಮವತಾಮಧೀಶ್ವರ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ ನ ಲಕ್ಷಣಂ ಚಾಪಿ ಜಹಾತಿ ಕರ್ಹಿಚಿತ್ ಅಂತ ಈ ಎರಡು ಭಾಗವತದಲ್ಲಿ ಬರತಕ್ಕಂಥ ಶ್ಲೋಕ. ಅದರ ಅರ್ಥ ಏನು ಅದನ್ನು ಸಂಗ್ರಹ ಮಾಡಿ ಹೇಳುತ್ತಾರೆ. ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ ಕುತಃ. ಪರಮಾತ್ಮನಿಗೆ ಸೀತಾ ನಿಮಿತ್ತವಾಗಿರ್ತಕ್ಕಂಥ ದುಃಖ ಅದು ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುವೀತ, ಅದನ್ನು ಹೇಳ್ತಾರೆ. ಸ್ತ್ರೀಕೃತಂ ಕಶ್ಮಲಂ ರಾಮ ನ ಅಶ್ನುವೀತ, ಸೀತಾ ನಿಮಿತ್ತವಾದ ದುಃಖ ಅವನಿಗಿಲ್ಲ. ಅಥವಾ ಸೀತಾ ನಿಮಿತ್ತದಿಂದ ಕಶ್ಮಲ, ಯಾವ ರೀತಿಯಲ್ಲಿ ಪುರುಷರಲ್ಲಿ ಆಗಬೇಕಾದರೆ ಸಂತಾನವನ್ನು ಪಡೆಯಲಿಕ್ಕೆ ಕಾಮವಿಕಾರ ವೀರ್ಯಾದಿಗಳಿದೆಯೋ ಆ ರೀತಿಯಾಗಿರ್ತಕ್ಕಂತಹ ಕಶ್ಮಲವೂ ಕೂಡ ಭಗವಂತನಿಗೆ ಇಲ್ಲ. ಸ್ತ್ರೀ ನಿಮಿತ್ತವಾಗಿರ್ತಕ್ಕಂಥ ದೈಹಿಕವಾದ ಕಾಮವಿಕಾರಾದಿಗಳು ಕೂಡ ಭಗವಂತನಿಗೆ ಇಲ್ಲ ಎಂಬುದಾಗಿ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ನಿರವದ್ಯ ಪ್ರಭು, ಪರಮಾತ್ಮ ದೋಷರಹಿತನಾಗಿದ್ದಾನೆ. ಸೀತಾ ನಿಮಿತ್ತಕವಾದ ದುಃಖಾದಿ ದೋಷವೂ ಅವನಲ್ಲಿ ಇಲ್ಲ. ಈಶ್ವರಸ್ಯ, ಸರ್ವಸಮರ್ಥನಾದ ಅಸ್ಯ ಈ ರಾಮಚಂದ್ರನಿಗೆ ಸೀತಾಕೃತಾನಿ, ಸೀತಾದೇವಿಯಿಂದ ಉಂಟಾದ ವ್ಯಸನಾನಿ ದುಃಖಗಳು ಕುತಃ ಹೇಗೆ ಸಾಧ್ಯ? ಯಾಕೆ ಅವನು ಈಶ್ವರ, ಸರ್ವಸಮರ್ಥ. ಆದ್ದರಿಂದ ಸೀತಾ ನಿಮಿತ್ತ ದುಃಖ ಬರಲಿಕ್ಕೆ ಹೇಗೆ ಸಾಧ್ಯ? ಸೀತಾ ನಿಮಿತ್ತ ದುಃಖ ಬರುತ್ತೆ ಅಂದರೆ ಈಶ್ವರನೇ ಆಗಲ್ಲ. ಬೆಳಿಗ್ಗೆ ಬಂದಿತ್ತಲ್ಲ, ಈಶ್ವರ ಅಂದರೆ ಏನರ್ಥ? ಬರುವ ಎಲ್ಲ ದುಃಖವನ್ನು ಬರದಂತೆ ಮಾಡಿಕೊಳ್ಬೇಕು. ಒಂದು ವೇಳೆ ಸೀತಾ ನಿಮಿತ್ತ ದುಃಖ ಬಂತು ಅಂತಂದರೆ ಅವನು ಈಶ್ವರ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಈಶ್ವರ ಅಂತ ಒಪ್ಪಿದ ಮೇಲೆ ಅವನಿಗೆ ಸೀತಾ ನಿಮಿತ್ತ ದುಃಖ ಸಾಧ್ಯವೇ ಇಲ್ಲ. ರಾಮ ಶ್ರೀರಾಮಚಂದ್ರನು ಸ್ತ್ರೀಕೃತಂ, ಸೀತಾ ಪತ್ನಿಯಾದ ಸೀತಾ ನಿಮಿತ್ತಕವಾದ ಕಶ್ಮಲವನ್ನು ನ ಅಶ್ನುವೀತ ಹೊಂದುವುದಿಲ್ಲ. ಇತಿ, ಈ ರೀತಿಯಾಗಿ ಭಾಗವತದಲ್ಲಿ ಸ್ಪಷ್ಟವಾಗಿ ಪ್ರೋಕ್ತಂ ನಿರೂಪಿತವಾಗಿದೆ. ತತಃ, ಆದ್ದರಿಂದ ಪ್ರಭು ಸಮರ್ಥನಾದ ಶ್ರೀರಾಮಚಂದ್ರನು ನಿರವದ್ಯ ದೋಷರಹಿತನೇ ಆಗಿದ್ದಾನೆ. ಈಶ್ವರಸ್ಯ, ಸರ್ವಸಮರ್ಥನಾದ ಅಸ್ಯ ಶ್ರೀರಾಮಚಂದ್ರನಿಗೆ ಸೀತಾಕೃತಾನಿ, ಸೀತಾದೇವಿಯಿಂದ ಉಂಟಾದ ವ್ಯಸನಾನಿ ದುಃಖಗಳು ಕುತಃ ಇರಲಿಕ್ಕೆ ಹೇಗೆ ಸಾಧ್ಯ? ರಾಮ ಶ್ರೀರಾಮಚಂದ್ರನು ಸ್ತ್ರೀಕೃತಂ, ಸೀತಾದೇವಿಯಿಂದ ಉಂಟಾದ ಕಶ್ಮಲಂ ಕೊಳೆಯನ್ನು, ಕಶ್ಮಲವನ್ನು ನ ಅಶ್ನುವೀತ ಅನುಭವಿಸುವುದಿಲ್ಲ. ಇತಿ, ಈ ರೀತಿಯಾಗಿ ಭಾಗವತದಲ್ಲಿ ಸ್ಪಷ್ಟವಾಗಿ ಪ್ರೋಕ್ತಂ ನಿರೂಪಿತವಾಗಿದೆ. ಅತಃ, ಆದ್ದರಿಂದ ಪ್ರಭು ಸರ್ವಸಮರ್ಥನಾದ ಶ್ರೀರಾಮಚಂದ್ರನು ನಿರವದ್ಯ ದೋಷರಹಿತನೇ ಆಗಿದ್ದಾನೆ. ಅಸ್ಮಿನ್ನರ್ಥೆ ಮೂಲಭೂತಂ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಃ ಕುತೋನ್ಯಥಾ ಸ್ಯು ರಮತಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ ಇತಿ ವಾಕ್ಯಂ ಪೂರ್ವಾರ್ಧೇನ. ಉತ್ತರಾರ್ಧೇನ ನವೈಸ ಆತ್ಮಾತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವಃ ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತಿ ವಾಕ್ಯಂಚ ಅರ್ಥತಃ ಸಂಗೃಹ್ಣಾತಿ ಅಂತ. ಇಲ್ಲಿ ಭಗವಂತನಿಗೆ ದುಃಖ ಇಲ್ಲ ಅಂತ ಹೇಳಲಿಕ್ಕೆ ಮೂಲವಾದದ್ದು ಭಾಗವತದ ಶ್ಲೋಕ, 2 ಶ್ಲೋಕ. ಮೊದಲನೇ ಭಾಗದಲ್ಲಿ ಸ್ತ್ರೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ ಕುತಃ ಅಂತ ಹೇಳಿದ್ದಾರೆ. ಇದರಿಂದ
ಈ ಶ್ಲೋಕವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಹೇಳಿದ್ದು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಭಗವಂತ ಭೂಮಿಯಲ್ಲಿ ಮನುಷ್ಯನಾಗಿ ಅವತಾರ ಮಾಡಿದ್ದು ಮನುಷ್ಯರು ಹೇಗೆ ಬದುಕಬೇಕು, ಜೀವನದ ಕ್ರಮ ಏನು ಅಂತ ತಿಳಿಸ್ಲಿಕ್ಕೆ. ರಕ್ಷೋವಧಾಯೇವ ನ ಕೇವಲಂ. ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ದು ರಾಕ್ಷಸನ ಸಂಹಾರಕ್ಕೆ ಅಂತ ಅಲ್ಲವೇ ಅಲ್ಲ. ಯಾಕೆ? ಅನ್ಯಥಾ ಸ್ವ ಆತ್ಮನ್ ಪರಮಾತ್ಮ ತನ್ನಲ್ಲಿಯೇನೇ ಆನಂದವನ್ನು ಅನುಭವಿಸುವನು. ಸ್ವ ಆತ್ಮನ್ ರಮತಃ. ಅಂತಹ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದು ಮರ್ತ್ಯರಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರ ಅಂತ ಆಗಲಿಲ್ಲ ಅಂತಾದರೆ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ ಕುತಃ. ಭಗವಂತನಿಗೆ ಸೀತಾನಿಮಿತ್ತಕವಾಗಿರ್ತಕ್ಕಂತಹ ದುಃಖ ಯಾಕೆ ಬರ್ತಿತ್ತು? ಯಾಕೆ? ಈಶ್ವರ ಅವನು. ಆದ್ದರಿಂದ ಅವನು ಅವತಾರ ಮಾಡಿದ್ದಾನೆ, ಸೀತಾವಿಯೋಗವನ್ನು ಹೊಂದಿದ್ದಾನೆ ಅಂತಂದರೆ ಹೆಂಡತಿಯ ಮೇಲೆ ತುಂಬ ಪ್ರೀತಿ ಇದ್ದರೆ ಹೆಂಡತಿ ಕಳ್ಕೊಂಡಾಗ ಏನು ದುಃಖ ಆಗುತ್ತೆ? ಕಳ್ಕೊಳ್ಳೋದು ಎರಡು ರೀತಿ. ಒಂದು ಬಿಟ್ಟು ಹೋಗ್ಬೋದು ಅಥವಾ ಅವಳು ಸತ್ತೇ ಹೋಗ್ಬೋದು. ಆವಾಗ ಎಷ್ಟು ದುಃಖ ಆಗುತ್ತೆ. ಅದಕ್ಕೋಸ್ಕರ ಹೆಂಡತಿ ಮೇಲೆ ತುಂಬ ಅಭಿಮಾನ ಇಟ್ಕೊಳ್ಬೇಡ್ರಿ ಅಂತ ತಿಳಿಸ್ಲಿಕ್ಕೋಸ್ಕರ. ಅದು ಅವರಿಗೂ ಆಗ್ಬೋದು. ಗಂಡನ ಮೇಲೆ ತುಂಬ ಅಭಿಮಾನವನ್ನು ಇಟ್ಕೊಳ್ಬೇಡ್ರಿ ಅಂತ ತಿಳಿಸ್ಲಿಕ್ಕೋಸ್ಕರ ಭಗವಂತ ಈ ರೀತಿಯಲ್ಲಿ ಮಾಡಿ ತೋರಿಸಿದ್ದಾನೆ. ಇದು ಪೂರ್ವಾರ್ಧದಿಂದ ಸಂಗೃಹೀತವಾದಂಥ ಭಾಗವತ ಶ್ಲೋಕ. ನಸ್ತ್ರೀಕೃತಂ ಅಶ್ನುವೀತ ಕಶ್ಮಲಂ ಅಂತಿದೆಯಲ್ಲ, ಅದಕ್ಕೆ ಉತ್ತರಾರ್ಧೇನ ಅದನ್ನು ಹೇಳ್ತಾರೆ. ನವೈಸ ಆತ್ಮಾತ್ಮವತಾಂ ಅಧೀಶ್ವರ. ಪರಮಾತ್ಮ ಇದಾನಲ್ಲ, ಆತ್ಮವತಾಂ ಅಧೀಶ್ವರ. ಯಾರ್ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೋ ಅಂಥವರಿಗೆಲ್ಲ ನಿಯಾಮಕನಾಗಿರ್ತಕ್ಕಂಥವನು ಅವನು ಭಗವಾನ್ ವಾಸುದೇವ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಯಾವ ಮೋಕ್ಷಪ್ರದನಾದ ವಾಸುದೇವ ಇದ್ದಾನಲ್ಲ, ಅವನೇ ರಾಮನಾಗಿ ಬಂದಿದ್ದಾನೆ. ಹಾಗಿರಬೇಕಾದ್ರೆ ಅವನು ದುಃಖಂ ನಹಿ ಭುಂಕ್ತೆ. ಅವನು ದುಃಖವನ್ನು ಅನುಭವಿಸೋದಿಲ್ಲ. ಅಷ್ಟೇ ಅಲ್ಲ, ನಸ್ತ್ರೀಕೃತಂ ಕಶ್ಮಲಂ ಅಶ್ನವೀತ. ಸೀತಾನಿಮಿತ್ತಕವಾಗಿರ್ತಕ್ಕಂತಹ ವಿಯೋಗಾದಿ ದುಃಖವನ್ನು ಅನುಭವಿಸೋದಿಲ್ಲ. ಲಕ್ಷ್ಮಣಂಚಾಪಿ ನಜಹಾತಿ. ಮುಂದೆ ಲಕ್ಷ್ಮಣನನ್ನು ರಾಮಚಂದ್ರ ತ್ಯಾಗ ಮಾಡಿದ ಅಂತ ಹಿಂದಿನ ಬೆಳಿಗ್ಗೆ ಕಥೆ ಹೇಳ್ತಲ್ಲ. ದುರ್ವಾಸ ಋಷಿಗಳಿಗೆ ಅವಕಾಶವನ್ನು ಕೊಟ್ಟ, ತನ್ನ ಮಾತನ್ನು ಕೇಳಲಿಲ್ಲ ಅಂತಂದರೆ ರಾಮಚಂದ್ರ ಏನು ಮಾಡ್ದ? ಲಕ್ಷ್ಮಣನನ್ನು ಅವನು ದೂರ ಕಳಿಸ್ದ. ನೀನು ನನ್ನ ಹತ್ರ ಇರಬೇಡ ಅಂತ ಕಳಿಸ್ದ ಅಂತ. ಹೀಗೆ ಲಕ್ಷ್ಮಣನನ್ನು ತ್ಯಾಗ ಮಾಡಿದ. ಇದ್ಯಾವುದು ಕೂಡ ಇಲ್ಲವೇ ಇಲ್ಲ. ಎಲ್ಲ ಕಡೆ ಇರುವಂತಹ ರಾಮ ಲಕ್ಷ್ಮಣನನ್ನು ತ್ಯಾಗ ಮಾಡೋದೇ. ಎಲ್ಲಿ ಲಕ್ಷ್ಮಣ ಹೋದರೂ ಅಲ್ಲಿ ರಾಮ ಇದ್ದೇ ಇರ್ತಾನೆ. ಇತಿ ವಾಕ್ಯಂಚ ಅರ್ಥತಃ ಸಂಗ್ರಹಣ. ಈ ಎರಡೂ ಶ್ಲೋಕಗಳನ್ನು ಅರ್ಥತಃ ಸಂಗ್ರಹ ಮಾಡಿದ್ದಾರೆ. ಅದೇ ವಾಕ್ಯವನ್ನು ಹೇಳಿಲ್ಲ, ಅದರ ಅರ್ಥ ಏನು ಅನ್ನೋದನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ. ಮರ್ತ್ಯೇಷು ಅವತಾರ ಮರ್ತ್ಯಾವತಾರ. ಮರ್ತ್ಯಾವತಾರ ಅಂತಿದೆ. ಮರ್ತ್ಯೇಷು ಅವತಾರ, ಮನುಷ್ಯರಲ್ಲಿ ಹುಟ್ಟೋದು, ಅವತಾರ ಮಾಡೋದು. ಸ್ವೇ ಅಲ್ಲಿ ಆಮೇಲೆ ರಮತಸ್ವ ಆತ್ಮನ್ ಅಂತಿದೆ. ಸ್ವೇ ಅಂದರೆ ಸ್ವತಂತ್ರೇ, ಆತ್ಮನ್ ಅಂತಿದೆ. ಆತ್ಮನಿ ಅಂತ ಅರ್ಥ. ತನ್ನಲ್ಲಿ ವ್ಯಾಪ್ತೇ ಸ್ವಸ್ವರೂಪೇ. ಆತ್ಮ ಅಂತಂದರೆ ಆಪಲರು ವ್ಯಾಪ್ತ ಅಂದರೆ ವ್ಯಾಪ್ತನಾದವನು. ವ್ಯಾಪ್ತವಾದ ಸ್ವಸ್ವರೂಪದಲ್ಲಿ ರಮತಃ ಆನಂದವನ್ನು ಅನುಭವಿಸುವವನು. ಅವನಿಗೆ ಸೀತಾದೇವಿಯಿಂದ ಆನಂದ ಆಗಬೇಕಾ? ಇಲ್ಲವೇ ಇಲ್ಲ. ಸೀತಾದೇವಿಯಿಂದ ಆನಂದ ಆಗಿದ್ದರೆ, ಸೀತಾದೇವಿ ಇಲ್ಲ ಅಂತಂದರೆ ದುಃಖ ಆಗ್ತಿತ್ತು. ಸೀತಾದೇವಿಯಿಂದ ಆನಂದವೇ ಅಲ್ಲ ಅಂತಾದಮೇಲೆ ಅವನಿಗೆ ಸೀತಾದೇವಿ ಇಲ್ಲ ಅಂತಂದರೆ ದುಃಖ ಯಾಕಾಗುತ್ತೆ? ಇದುವೇ ಸೀತಾಕೃತಾನಿ ವ್ಯಸನಾನಿ ವಿಯೋಗಾದೀನಿ ಕುತಃ ಸ್ಯುಹು. ಸೀತಾನಿಮಿತ್ತಕವಾದ ವಿಯೋಗ ಬಿಟ್ಟಿದ್ದಾನೆ ಅಂತ ದುಃಖ ಹೇಗೆ ಬರಲಿಕ್ಕೆ ಸಾಧ್ಯ? ನ ಕುತಶ್ಚಿದಿತ್ಯರ್ಥ. ಅವನಿಗೆ ಆ ದುಃಖ ಇಲ್ಲವೇ ಇಲ್ಲ. ಆತ್ಮವತಾಂ ಮನೋಜಯವತಾಂ. ಯಾರು ಇಂದ್ರಿಯ ನಿಗ್ರಹವನ್ನು ಹೊಂದಿದ್ದಾರೋ, ಮನೋನಿಗ್ರಹ ಹೊಂದಿದ್ದಾರೋ ಅವರಿಗೆ ಅಧೀಶ್ವರ ಸ ಆತ್ಮ. ಆ ಪರಮಾತ್ಮ ಇದ್ದಾನಲ್ಲ, ದುಃಖಂ ನ ಭುಂಕ್ತೆ ವೈ. ಭಗವಂತ ದುಃಖವನ್ನು ಅನುಭವಿಸೋದೇ ಇಲ್ಲ. ಇತ್ಯನೇನ ಇದರಿಂದ ಏನು ಹೇಳಿದ್ರು? ನಿರನಷ್ಟೋ ನಿರವದ್ಯ ಇತಿ ಶ್ರುತಿ ಪ್ರಸಿದ್ಧಿಂ ಸೂಚಯತಿ. ಭಗವಂತನಿಗೆ ದುಃಖ ಇಲ್ಲ ಅನ್ನೋದು ನಿರನಿಷ್ಠ ನಿರವದ್ಯ ಎಂಬತಕ್ಕಂಥ ಶ್ರುತಿ ಹೇಳಿದೆ. ಅದನ್ನೇ ಇಲ್ಲಿಯೂ ಕೂಡ ದುಃಖಂ ನ ಭುಂಕ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ತ್ರೀಕೃತಂ ಕಶ್ಮಲಂ ನಾಶ್ನವೀತ. ಸ್ತ್ರೀ ನಿಮಿತ್ತಕವಾದಂತಹ ಕಶ್ಮಲವನ್ನು ಅನುಭವಿಸೋದಿಲ್ಲ ಅಂತ ಹೇಳಿದ್ರಿಂದ ಸೀತಾನಿಮಿತ್ತಂ ಕಶ್ಮಲಂ. ಸೀತಾನಿಮಿತ್ತಕವಾಗಿರ್ತ ಕಶ್ಮಲ ಯಾವುದು? ವಿಲಾಪಾದಿಕಂ ಅಂತ, ಅಳೋದು. ರಾಮಚಂದ್ರ ಸೀತೆಯನ್ನು ಕಳ್ಕೊಂಡು ಮರಗಿಡಗಳನ್ನೆಲ್ಲ ಕೇಳ್ದ ಅಂತ, ಅಷ್ಟು ಅಳ್ತಾ ಇದ್ದ ಅಂತ. ಯಾರು ಹೆಂಡ್ತಿನ ಕಳ್ಕೊಂಡವ್ರು ಮರಗಿಡನ ಕೇಳಲ್ಲ. ಆದರೆ ರಾಮಚಂದ್ರ ನೀವು ನೋಡಿದ್ದೀರಾ ಅಂತ ಅಷ್ಟು ದುಃಖಪಟ್ಟಿದ್ದಾನೆ.
ಈ ರೀತಿಯಾಗಿ ವಿಲಾಪಾದಿಕಮಿತಿ ಆಪಾತಾರ್ಥ. ಇದು ಮೇಲ್ನೋಟಕ್ಕೆ ತಿಳಿದು ಬರುವ ಅರ್ಥ. ಒಳಗಿನ ಅರ್ಥ ಅದಕ್ಕೆ ಹೇಳ್ತಾರೆ ಸ್ತ್ರೀಕೃತಂ ಕಶ್ಮಲಂ, ಸ್ತ್ರೀಸಂಗಾಜ್ಜಾತಂ ಕಶ್ಮಲಂ ರೇತಸ್ಖಲನಾದಿ ರೂಪಂ ಜುಗುಪ್ಸಾಂ ಅಂತ ಅರ್ಥ. ಯಾವ ಸ್ತ್ರೀ ನಿಮಿತ್ತ ಆಗತಕ್ಕಂಥ ರೇತಸ್ಖಲನಾದಿ ಇದೆಯಲ್ಲ ಅದು ಜುಗುಪ್ಸೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಅದು ಇಲ್ಲವೇ ಇಲ್ಲ. ಇದು ತತ್ವಾರ್ಥ ಇತಿ ಕಶ್ಮಲ ಪದ ಪ್ರಯೋಗಾತ್. ಕಶ್ಮಲ ಎಂಬತಕ್ಕಂಥ ಪದ ಇರೋದರಿಂದ ಮತ್ತು ಸ್ತ್ರೀ ಎಂಬುದಾಗಿ ಸೀತಾ ನಿಮಿತ್ತ ಅಂತ ಹೇಳಿಲ್ಲ, ಸ್ತ್ರೀ ಅಂತ ಹೇಳಿದ್ದಾರೆ. ಸ್ತ್ರೀ ಇತಿ ಸಾಮಾನ್ಯ ಪದ ಪ್ರಯೋಗಾಚ್ಚ ಲಭ್ಯತೆ. ಸ್ತ್ರೀ ಎಂಬತಕ್ಕಂತಹ ಎಲ್ಲ ಸ್ತ್ರೀಯರನ್ನು ಸಾಮಾನ್ಯತಃ ಸಂಗ್ರಹ ಮಾಡತಕ್ಕಂಥ ಶಬ್ದವನ್ನು ಹೇಳಿರೋದ್ರಿಂದ ಈ ಅರ್ಥ ತಿಳಿದು ಬರುತ್ತೆ ಅಂತ. ಯಸ್ಮಾತ್ ಇತಿ ಭಾಗವತೆ ಪ್ರೋಕ್ತಂ ತತಃ ಇತಿ. ಅಂದರೆ ಯಾವ ಭಾಗವತದಲ್ಲಿ ಈ ರೀತಿಯಲ್ಲಿ ಉಕ್ತವಾಗಿದೆಯೋ ಆದ್ದರಿಂದ ಭಗವಂತನಿಗೆ ಮೂಲ ರೂಪದಲ್ಲಿ ದುಃಖ ಇಲ್ಲ, ರಾಮರೂಪದಲ್ಲಿ ಅವತಾರ ರೂಪದಲ್ಲಿಯೂ ಕೂಡ ದುಃಖ ಇಲ್ಲ ಅಂತ. ಸಾಕು. ಇನ್ನು ನಿನ್ನೆಯ ಪಾಠ ಮುಂದುವರಿಸೋದು. ಇತಿ ಶ್ರುತಿರ್ಯತೋ ಧರ್ಮ ಬಾಹುಲ್ಯ ಪ್ರತಿಪಾದಿಕಾ ನಿಷೇಧತಿ ಪೃಥಗ್ಭಾವ ಮಾತ್ರಂ ಸೈವ ವಿಶೇಷವಾಕ್. ಹಿಂದೆ ಒಂದು ಮಂತ್ರವನ್ನೇ ಉದಾಹರಣೆ ಮಾಡಿದರು. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಅಂತ ಮಂತ್ರವನ್ನು ಉದಾಹರಣೆ ಮಾಡಿದರು. ವೇದ ಮಂತ್ರ, ಕಾಠಕೋಪನಿಷತ್ತಿನಲ್ಲಿ ಬರತಕ್ಕಂತಹ ಮಂತ್ರ, ಅದನ್ನು ಉಲ್ಲೇಖ ಮಾಡಿದ್ರು. ಇದೇನು ಹೇಳುತ್ತೆ ಅಂತಂದರೆ ಅದನ್ನು ಹೇಳ್ತಾರೆ, ಈ ಶ್ರುತಿ ಎಂಬತಕ್ಕಂಥದ್ದು ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತ, ಧರ್ಮಾನ್ ಅಂತ ಬಹುವಚನ ಇದೆ. ಬಹುವಚನ ಬರೋದು ಯಾವಾಗ? ಬಹಳ ಧರ್ಮಗಳಿದ್ದರೆ ಬಹುವಚನ ಬರುತ್ತೆ. ಅದರಿಂದ ಧರ್ಮಬಾಹುಲ್ಯ ಪ್ರತಿಪಾದಿಕ, ಭಗವಂತನಲ್ಲಿ ಅನೇಕ ಗುಣಗಳಿದೆ ಎಂಬತಕ್ಕಂಥದ್ದನ್ನು ಧರ್ಮಾನ್ ಎಂಬತಕ್ಕಂತಹ ಶಬ್ದ ಬಹುವಚನ ಶಬ್ದ ತಿಳಿಸ್ಕೊಡ್ತಾ ಇದೆ. ಆಮೇಲೆ ಅದರಲ್ಲಿ ಭೇದ ಇಲ್ಲ. ಪೃಥಕ್ ಪಶ್ಯನ್ ತಾನೇವಾನು ವಿಧಾವಿತ. ಒಂದು ವೇಳೆ ಪ್ರತ್ಯೇಕವಾಗಿ ಅಂದರೆ ಭಿನ್ನ ಅಂತ ತಿಳಿದ್ರೆ ಆವಾಗ ಅದಕ್ಕೆ ಅನುಗುಣವಾಗಿ ಪರ್ವತದಲ್ಲಿ ಸುರಿದ ನೀರು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಳಗೆ ಹೋಗುತ್ತೋ ಹಾಗೆ ಇವನು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಕೆಳಗೆ ಹೋಗ್ತಾನೆ ಎಂಬುದಾಗಿ ಭೇದವನ್ನು ತಿಳಿದಿದ್ದರಿಂದ ಅಧಃಪಥವನ್ನು ಹೇಳಿದ್ದಾರೆ. ಅದರಿಂದ ಅದು ಭೇದ ಇಲ್ಲ ಅಂತ ಹೇಳ್ತಾ ಇದೆ. ಹೀಗೆ ಧರ್ಮಗಳನ್ನು ಹೇಳ್ತಾ ಇದೆ, ಭೇದ ಇಲ್ಲ ಅಂತ ಹೇಳ್ತಾ ಇದೆ. ಅದರಿಂದ ಅದೇನು ಮಾಡುತ್ತೆ? ಶೈವ ವಿಶೇಷವಾದ ಇಂತಹ ವೇದ ಮಂತ್ರ ಇದೇ ವಿಶೇಷವನ್ನು ಸಾಧಿಸಿಕೊಡುತ್ತೆ. ಭಗವಂತನಲ್ಲಿ ಅನೇಕ ಧರ್ಮಗಳಿದೆ. ಅನೇಕ ಧರ್ಮಗಳು ಅಂದರೆ ಏನರ್ಥ? ಭಗವಂತನಿಂದ ಬೇರೆ ಆಗಬೇಕು. ಧರ್ಮ ಅಂತಂದಾಗ ಅದು ಬೇರೆ ಆಗಬೇಕು. ಆದರೆ ಅದೇ ಪೃಥಕ್ ಭಾವವನ್ನು ನಿಷೇಧ ಮಾಡ್ತಾ ಇದೆ. ಹಾಗಾದರೆ ಧರ್ಮಗಳಿದೆ ಅಂತ ಹೇಳೋದು, ಅದು ಪ್ರತ್ಯೇಕವಾಗಿಲ್ಲ ಅಂತ ಹೇಳೋದು. ಹಾಗಾದರೆ ಶ್ರುತಿಯೇ ಈ ರೀತಿಯಲ್ಲಿ ಹೇಳ್ತಾ ಇದೆ ಅಂತಂದರೆ ಈ ಶ್ರುತಿ ಅದೇ ವಿಶೇಷವನ್ನು ಸಾಧನೆ ಮಾಡುತ್ತೆ. ಭೇದ ಇಲ್ಲ. ಭೇದ ಇದ್ದರೆ ಏನು ಕೆಲಸ ಆಗಬೇಕೋ ಆ ಕೆಲಸವನ್ನು ಆ ವಿಶೇಷ ಎಂಬತಕ್ಕಂಥದ್ದು ಮಾಡುತ್ತೆ. ಅಭೇದೇಪಿ ಭೇದ ಕಾರ್ಯಕಾರಿಯಾದಂತಹ ವಿಶೇಷವನ್ನು ಈ ವೇದವಾಕ್ಯವೇ ಸಮರ್ಥನೆ ಮಾಡಿಕೊಡುತ್ತದೆ. ಇತಿ ಹಿಂದೆ ಹೇಳಿದಂತಹ ಯಥೋದಕಂ ದುರ್ಗೆ ವೃಷ್ಟಂ ಎಂಬತಕ್ಕಂತಹ ಈ ರೀತಿಯಾದ ಶ್ರುತಿವಾಕ್ಯವು ಧರ್ಮಬಾಹುಲ್ಯ ಪ್ರತಿಪಾದಿಕ. ಯತಃ ಯಾವ ಕಾರಣದಿಂದ ಧರ್ಮಬಾಹುಲ್ಯ ಪ್ರತಿಪಾದಿಕ ಅನೇಕ ಧರ್ಮಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ ಆದ್ದರಿಂದ ಅಷ್ಟೇ ಅಲ್ಲ, ಪೃಥಕ್ ಭಾವ ಮಾತ್ರ ನಿಷೇಧತಿ. ಆ ಧರ್ಮಗಳು ಭಗವಂತನಿಗಿಂತ ಬೇರೆ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡ್ತಾ ಇದೆ. ಆದ್ದರಿಂದ ಶೈವ ಆ ವೇದವಾಕ್ಯವೇ ವಿಶೇಷವಾಕ್, ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ವಿಶೇಷ ಇದೆ ಎಂಬತಕ್ಕಂಥದ್ದನ್ನು ಸಮರ್ಥನೆ ಮಾಡುವಂತಹ ವಾಕ್ಯವಾಗಿದೆ. ಯತಃ ಯಾವ ಕಾರಣದಿಂದ ಶ್ರುತಿ ಇತಿ ನಿನ್ನೆ ಹೇಳಿ ಯಥೋದಕಂ ದುರ್ಗೆ ವೃಷ್ಟಂ ಎಂಬತಕ್ಕಂತಹ ಶ್ರುತಿ ವೇದವಾಕ್ಯವು ಧರ್ಮಬಾಹುಲ್ಯ ಪ್ರತಿಪಾದಿಕ, ಅನೇಕ ಧರ್ಮಗಳಿದೆ ಎಂಬುದಾಗಿ ಧರ್ಮಾನ್ ಎಂಬುದಾಗಿ ಬಹುವಚನ ಹೇಳುವ ಮೂಲಕ ಅನೇಕ ಧರ್ಮಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ ಹಾಗೆ ಪೃಥಕ್ ಭಾವ ಮಾತ್ರ ಆ ಧರ್ಮಗಳು ಭಗವಂತನಿಗಿಂತ ಭಿನ್ನ ಎಂಬತಕ್ಕಂಥದ್ದನ್ನು ನಿಷೇಧತಿ ನಿರಾಕರಣೆ ಮಾಡ್ತಾ ಇದೆಯೋ ಆದ್ದರಿಂದ ಶೈವ ಆ ವೇದವಾಕ್ಯವೇ ವಿಶೇಷವಾಕ್, ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ವಿಶೇಷ ಇದೆ ಎಂಬತಕ್ಕಂಥದ್ದನ್ನು ಸಮರ್ಥನೆ ಮಾಡುವಂತಹ ವಾಕ್ಯವಾಗಿದೆ. ಶೈವ
ಉಕ್ತ ಇಯಂ ಶ್ರುತಿರೇವ ಅಂತ ಹಿಂದೆ ಹೇಳಿರ್ತಕ್ಕಂತಹ ಯಥೋದಕಂ ದುರ್ಗೆ ವೃಷ್ಟಂ ಎಂಬತಕ್ಕಂತಹ ವಾಕ್ಯವೇ ಶ್ರುತಿರೇವ ವಿಶೇಷವಾಕ್, ವಿಶೇಷ ಸಾಧಕವಾಕ್. ವಿಶೇಷ ಎಂಬತಕ್ಕಂತಹ ನಮ್ಮ ಸಿದ್ಧಾಂತದ ಒಂದು ಪದಾರ್ಥ, ಅದನ್ನು ಸಾಧನೆ ಮಾಡಿಕೊಡು. ಅಭೇದೇಪಿ ಭೇದ ವ್ಯವಹಾರಕಾರಿ ವಿಶೇಷ. ಆಪಾತಾನುಪಪನ್ನಾರ್ಥ ಸೋಪಪಾದಕವಾಂಗ್ ನ ಚೇತ್ ಅಮಾನಂ ಸ್ಯಾನ್ನ ತದ್ಯುಕ್ತಂ ಅತಸ್ತಂಚ ಬಲಾಸ್ಪೃಶೇತ್. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವೃಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನುವಿಧಾವತೆ ಎಂಬತಕ್ಕಂಥ ವಾಕ್ಯ ಇದು ವಿಶೇಷವನ್ನು ಸಮರ್ಥನೆ ಮಾಡಿಕೊಡುತ್ತೆ ಅಂತ ಹೇಳಿದ್ರು. ಅದು ಹೇಗೆ? ಇಲ್ಲಿ ವಿಶೇಷ ಶಬ್ದವೇ ಇಲ್ವಲ್ಲ ಇಲ್ಲಿ. ಹಾಗಾದರೆ ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ವಿಶೇಷ ಇದೆ ಅನ್ನೋದನ್ನು ಈ ವಾಕ್ಯ ಹೇಗೆ ಸಮರ್ಥನೆ ಮಾಡಿಕೊಡುತ್ತೆ? ಅದಕ್ಕೆ ಹೇಳ್ತಾರೆ ಆಪಾತ ಅನುಪಪನ್ನಾರ್ಥ ಅಂತ. ಇಲ್ಲಿ ನೋಡಿ, ಧರ್ಮಗಳು ಅಂತ ಬಹುವಚನ ಹೇಳ್ತಾ ಇದ್ದಾರೆ. ಧರ್ಮಗಳು ಭಗವಂತನಿಂದ ಅಭಿನ್ನ ಅಂತ ಹೇಳ್ತಾರೆ. ಭಗವಂತ ಒಬ್ಬನೇ, ಒಬ್ಬನಿಂದ ಅಭಿನ್ನವಾದ ಧರ್ಮಗಳೇನಾಗಬೇಕು? ಒಂದೇ ಆಗಬೇಕು. ಹಾಗಾದರೆ ಧರ್ಮಗಳು ಅಂತ ಹೇಳೋದು, ಅಭಿನ್ನ ಅಂತ ಹೇಳೋದು ಬಹುವಚನ ಕೂಡಲ್ಲ, ಧರ್ಮ ಅಂತನೂ ಆಗಲ್ಲ. ಅಭೇದ ಇದ್ದುಬಿಟ್ರೆ ಅದು ಅವನಲ್ಲಿರುವ ಧರ್ಮ ಆಗಲ್ಲ, ಅವನೇ. ಅದರಿಂದ ಧರ್ಮಗಳಿಗೂ ಅವನಿಗೂ ಅಭೇದವನ್ನು ಹೇಳಿದ ಮೇಲೆ ಅದು ಧರ್ಮ ಅಂತ ಆಗಲ್ಲ. ಹೀಗೆ ಧರ್ಮ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವನಲ್ಲಿರೋದು ಅಂತ, ಅಭೇದ ಅಂತ ಹೇಳ್ತಾ ಇದ್ದಾರೆ, ಧರ್ಮಾನಂತ ಬಹುವಚನ ಹೇಳ್ತಾ ಇದ್ದಾರೆ, ಅನೇಕ ಅಂತ. ಹಾಗಾದ್ರೆ ಇದೆಲ್ಲ ಆಪಾತ ಅನುಪಪನ್ನಾರ್ಥ, ಮೇಲ್ನೋಟಕ್ಕೆ ಹೊಂದಿಕೆ ಆಗದೇ ಇರತಕ್ಕಂತಹ ಅರ್ಥವನ್ನು ಹೇಳ್ತಾ ಇದೆ. ಅದೇನು ಮಾಡುತ್ತೆ? ಉಪಪಾದಕ ವಾಕ್. ಒಂದು ವೇಳೆ ವಿಶೇಷವನ್ನು ಹೇಳಿಲ್ಲ ಅಂತಾದರೆ ಈ ವೇದವಾಕ್ಯ ಅಪ್ರಮಾಣ ಅಂತ ಆಗ್ತಿತ್ತು. ವಿಶೇಷವನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಅಮಾನಂ ಸ್ಯಾತ್, ಈ ವೇದವಾಕ್ಯವೇ ಅಪ್ರಮಾಣ ಅಂತ ಆಗ್ತದೆ. ನತದ್ಯುಕ್ತಂ, ವೇದವು ಅಪ್ರಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅಪೌರುಷೇಯವಾದಂತಹ ವೇದ ಅಪ್ರಮಾಣ ಆಗಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಮಾತೆಲ್ಲ ಅಪ್ರಮಾಣ ಆಗ್ಬೋದು. ಯಾಕೆ? ನಮ್ಮ ದೋಷದಿಂದಾಗಿ ನಮ್ಮ ಮಾತಿನಲ್ಲಿ ದೋಷಗಳು ಬಂದಿರುತ್ತೆ. ಆದರೆ ಯಾವ ವ್ಯಕ್ತಿಯಿಂದಲೂ ನಿರ್ಮಾಣಗೊಳ್ಳದೇ ಇರತಕ್ಕಂತಹ ಸ್ವ ಅಭಿಪ್ರಾಯದಿಂದ ಉಚ್ಚರಿತವಾಗದೇ ಇರತಕ್ಕಂತಹ ವೇದವಾಕ್ಯ, ಅದರಲ್ಲಿ ದೋಷವೇ ಇಲ್ಲ, ಅದು ಅಪ್ರಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಆಪಾತದ ಅರ್ಥ ಕೂಡಲ್ಲ, ಅದು ಅಪ್ರಮಾಣ ಅಲ್ಲ. ವೇದಕ್ಕೆ ಪ್ರಾಮಾಣ್ಯ ಉಳಿಸ್ಕೊಳ್ಬೇಕು, ಮೇಲ್ನೋಟಕ್ಕೆ ಹೇಳ್ತಕ್ಕಂಥ ಅರ್ಥ ಒಪ್ಪಲಿಕ್ಕೆ ಬರಲ್ಲ. ಹಾಗಾದರೆ ಏನು ಮಾಡಬೇಕು? ವಿಶೇಷ ಎಂಬತಕ್ಕಂಥದ್ದನ್ನು ಒಪ್ಪಬೇಕು. ಆವಾಗ ಪರಮಾತ್ಮ ಅವನ ಧರ್ಮ ಅಂತ ಹೇಳಿಕ್ಕೆ ಬರುತ್ತೆ. ಅಭೇದ ಇದ್ದರೂ ಕೂಡ ವಿಶೇಷ ಇರೋದರಿಂದ, ಭೇದ ಕಾರ್ಯಕಾರಿ ಆದ್ದರಿಂದ ಭಗವದಭಿನ್ನವಾದ ಧರ್ಮಗಳು ಭಗವಂತನಲ್ಲಿದೆ ಅಂತ ಹೇಳ್ಬೋದು. ವಿಶೇಷ ಆ ಕೆಲಸವನ್ನು ಮಾಡುತ್ತೆ. ಭಗವಂತ ಒಬ್ಬನಾದರೂ ಕೂಡ ಅವನಲ್ಲಿ ಅನೇಕ ಧರ್ಮಗಳು, ಅದು ಕೂಡ ಹೇಳಬಹುದು ಅಂತ. ಹೀಗೆ ಈ ವಾಕ್ಯವೇ ವಿಶೇಷವನ್ನು ಸಾಧನೆ ಮಾಡಿಕೊಡುತ್ತೆ. ಆ ಶ್ರುತಿವಾಕ್ಯವು ಆಪಾತಾನುಪಪನ್ನ ಅರ್ಥ, ಮೇಲ್ನೋಟಕ್ಕೆ ಅನುಪಪನ್ನವಾದ ಅರ್ಥವನ್ನು ಹೇಳ್ತಕ್ಕಂಥದ್ದಾಗಿದ್ದು ಉಪಪಾದಕ ವಾಕ್, ವಿಶೇಷವನ್ನು ಸಮರ್ಥನೆ ಮಾಡ್ತಕ್ಕಂಥ ವಾಕ್ಯವಾದದ್ದು ನಚೇತ್ ಅಲ್ಲ ಅಂತಾದರೆ ಅಮಾನಂ ಸ್ಯಾತ್, ಅದು ಅಪ್ರಮಾಣ ಅಂತ ಆಗಬೇಕಾಗುತ್ತೆ. ತತ್, ಈ ಶ್ರುತಿವಾಕ್ಯಕ್ಕೆ ಅಪ್ರಾಮಾಣ್ಯವು ಯುಕ್ತಂ ನ ಕೂಡುವುದಿಲ್ಲ. ಅತಃ ಆದ್ದರಿಂದ ತಂಚ, ಆ ಉಪಪಾದಕವಾಗಿರ್ತಕ್ಕಂತಹ ಶಕ್ತಿ ವಿಶೇಷವನ್ನು ಬಲಾತ್, ತನ್ನ ಸಾಮರ್ಥ್ಯದಿಂದಲೇ ಸ್ಪೃಶೇತ್, ಪ್ರತಿಪಾದನೆ ಮಾಡುತ್ತದೆ. ಸಾ ಯಥೋದಕಂ ದುರ್ಗೆ ವೃಷ್ಟಂ ಎಂಬತಕ್ಕಂತಹ ವೇದವಾಕ್ಯವು ಆಪಾತ ಅನುಪಪನ್ನಾರ್ಥ, ಮೇಲ್ನೋಟಕ್ಕೆ ಹೊಂದಿಕೆಯಾಗದೇ ಇರತಕ್ಕಂಥ ಅರ್ಥವನ್ನು ಹೇಳ್ತಕ್ಕಂಥದ್ದಾಗಿದ್ದು ಉಪಪಾದಕ ವಾಕ್, ವಿಶೇಷವನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು ನಚೇತ್ ಆಗಿಲ್ಲ ಅಂತಾದರೆ ಅಮಾನಂ ಸ್ಯಾತ್, ಅದು ಅಪ್ರಮಾಣ ಅಂತ ಆಗ್ತಾಯಿತ್ತು. ತತ್, ಆ ವೇದವಾಕ್ಯಕ್ಕೆ ಅಪ್ರಾಮಾಣ್ಯವು ಯುಕ್ತಂ ನ ಕೂಡುವುದಿಲ್ಲ. ಅತಃ ಆದ್ದರಿಂದ ತಂಚ, ಆ ಆಪಾತ ವಿರುದ್ಧವಾದ ಅರ್ಥವನ್ನು ಉಪಪಾದನೆ ಮಾಡ್ತಕ್ಕಂಥ ವಿಶೇಷವನ್ನು ಬಲಾತ್, ತನ್ನ ಸಾಮರ್ಥ್ಯದಿಂದಲೇ ಸ್ಪೃಶೇತ್, ಪ್ರತಿಪಾದನೆ ಮಾಡುತ್ತದೆ. ಕಥಂ, ಹಿಂದೆ ಹೇಳಿದ ವಾಕ್ಯವು
ವಿಶೇಷವನ್ನು ಪ್ರತಿಪಾದನೆ ಮಾಡುತ್ತೆ, ಸಮರ್ಥನೆ ಮಾಡುತ್ತೆ. ಹೇಗೆ ಅದು ಕೇಳ್ತಾರೆ. ಇತ್ಯತಃ ತದುಪಪಾದಯತೆ. ಆ ವಾಕ್ಯ ಯಾವ ರೀತಿಯಲ್ಲಿ ವಿಶೇಷವನ್ನು ಸಮರ್ಥನೆ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಭೇದೇ ಧರ್ಮಧರ್ಮಿಭಾವಸ್ಯ ಅನುಪಪನ್ನತೆಯ. ಭಗವಂತನಿಗೂ ಭಗವಂತನಲ್ಲಿರುವ ಧರ್ಮಗಳಿಗೂ ಅಭೇದ ಇದೆ ಅಂತಾದರೆ ಅದು ಧರ್ಮ ಭಗವಂತ ಧರ್ಮಿ, ಧರ್ಮಧರ್ಮಿ ಭಾವ ಹೇಳಲಿಕ್ಕೆ ಬರೋದಿಲ್ಲ. ಅನುಪಪನ್ನತೆಯ ಮಾನತ್ವಾದ್ ಆಪಾತತಃ ಅನುಪಪನ್ನಾರ್ಥ. ಆ ರೀತಿ ಅನುಪಪನ್ನತೆಯ ಪ್ರತೀಯಮಾನತ್ವಾತ್ ಅದು ಹೊಂದಿಕೆ ಆಗೋದಿಲ್ಲ ಅಂತ ತೋರ್ತಾ ಇದೆ. ಆದ್ದರಿಂದ ಅದೇನಾಯಿತು, ಆಪಾತತಃ ಅನುಪಪನ್ನಾರ್ಥ, ಮೇಲ್ನೋಟಕ್ಕೆ ಹೊಂದಿಕೆ ಆಗದೇ ಇರತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ ಅಂತ ಆಗುತ್ತೆ. ಇಯಂ ಶ್ರುತಿ, ಇಂತಹ ವೇದವಾಕ್ಯ ಇದೆಯಲ್ಲ, ಸಾ ಅದೇನೇ ಉಪಪಾದಕ ವಾಕ್, ಅಂದರೆ ಉಪಪಾದಕ ಶಕ್ತಿ ವಿಶೇಷ ವಾಕ್ ನ ಚೇತ್. ಈ ಆಪಾತತಃ ವಿರೋಧ ಬಾರದ ಹಾಗೆ ಹೇಳ್ತಕ್ಕಂತಹ ಒಂದು ವಿಶೇಷ ಅದನ್ನು ಹೇಳಲಿಲ್ಲ ಅಂತಾದರೆ ನಚೇತ್ ಅಮಾನಂ ಸ್ಯಾತ್. ಉಪಪಾದಕ ವಾಕ್ ನಚೇತ್, ಉಪಪಾದಕವಾದ ವಿಶೇಷವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ವೇದವಾಕ್ಯವು ಅಮಾನಂ ಸ್ಯಾತ್ ಇತಿ ಸಂಬಂಧ, ಅಪ್ರಮಾಣ ಅಂತ ಆಗ್ತಿತ್ತು. ಅಯುಕ್ತಾರ್ಥಸ್ಯ ಅಗ್ನಿನಾ ಸಿಂಚೇದಿತ್ಯಾದಿ ವಾಕ್ಯವತ್ ಅಪ್ರಾಮಾಣ್ಯ ಅಪರಿಹಾರಾದಿತಿ ಭಾವ ಅಂತ. ಯಾವುದು ಹೊಂದಿಕೆಯಾಗದೇ ಇರುವಂತಹ ಅರ್ಥವನ್ನು ಹೇಳ್ತಾ ಇದೆಯೋ ಅದನ್ನು ಅಪ್ರಮಾಣ ಅಂತ ಹೇಳ್ತಾರೆ. ಉದಾಹರಣೆಗೆ ಅಗ್ನಿನಾ ಸಿಂಚೇತ್ ಅಂತಿದೆ. ಅಗ್ನಿಯನ್ನು ಬೆಂಕಿಯಿಂದ ಸಿಂಪಡಿಸ್ತಾನೆ. ಬೆಂಕಿಯಿಂದ ಸಿಂಪಡಿಸ್ಲಿಕ್ಕಾಗೋದಿಲ್ಲ, ನೀರಿನಿಂದ ಸಿಂಪಡಿಸ್ಬೋದು, ಬೆಂಕಿಯಿಂದ ಸಿಂಪಡಿಸ್ಲಿಕ್ಕಾಗೋದಿಲ್ಲ. ಆದರೆ ಆ ಅಗ್ನಿನ ಸಿಂಚೇತ್ ವಾಕ್ಯ ಹೇಳಿದೆ, ಅದೇನಾಯಿತು ಅನುಪಪನ್ನ ಅರ್ಥ, ಅದು ಅಪ್ರಮಾಣ ಆಗುತ್ತೆ. ಹಾಗೆ ಏವಂ ಪರಮಾತ್ಮನಿಗೆ ಧರ್ಮಗಳನ್ನು ಅಭಿನ್ನ ಅಂತ ಹೇಳೋದು, ಧರ್ಮಧರ್ಮಿ ಭಾವ ಹೇಳೋದು, ಅಭೇದ ಅಂತ ಹೇಳೋದು. ಧರ್ಮಧರ್ಮಿ ಭಾವ ಅಭೇದ, ಇದು ಅನುಪಪನ್ನ. ಹಾಗಾದರೆ ಅಗ್ನಿನಾ ಸಿಂಚೇತ್ ಎಂಬತಕ್ಕಂಥ ವಾಕ್ಯ ಹೇಗೆ ಅಪ್ರಮಾಣವೋ ಹಾಗೆ ಪರಮಾತ್ಮನಲ್ಲಿ ಧರ್ಮಗಳಿದೆ, ಧರ್ಮಗಳು ಭಗವಂತನಿಂದ ಅಭಿನ್ನವಾಗಿದೆ ಎಂಬತಕ್ಕಂಥದ್ದು ಅನುಪಪನ್ನಾರ್ಥ ಅಂತ ಹೇಳಿಬಿಟ್ಟು ಅಪ್ರಮಾಣ ಅಂತ ಆಗಬೇಕಾಗಿತ್ತು. ಅದು ನಯುಕ್ತಂ, ಅದಕ್ಕೆ ಅಪ್ರಾಮಾಣ್ಯ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ತದ್ ಅಪೌರುಷೇಯ ಶ್ರುತೇ ಅಪ್ರಾಮಾಣ್ಯಂ ಅಂತ. ಅಪೌರುಷೇಯವಾಗಿರ್ತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯವು ನ ತತ್ ನ ಯುಕ್ತಂ. ಅದು ಅಂದರೆ ಯಾವುದು? ಅಪೌರುಷೇಯವಾದ ವೇದಕ್ಕೆ ಅಪ್ರಾಮಾಣ್ಯವು ನ ಯುಕ್ತಂ. ಅತಃ ಉಕ್ತ ಅಭೇದ ಧರ್ಮಧರ್ಮಿ ಭಾವಯೋ ಅಪ್ರಾಮಾಣಿಕತ್ವ ಅಯೋಗಾತ್. ಭಗವಂತನಲ್ಲಿ ಧರ್ಮಗಳಿಗೆ ಧರ್ಮಧರ್ಮಿ ಭಾವವನ್ನು ಹೇಳಿದ್ದಾರೆ, ಅಭೇದವನ್ನು ಹೇಳಿದ್ದಾರೆ. ಹೀಗೆ ಅಭೇದ ಮತ್ತು ಧರ್ಮಧರ್ಮಿ ಭಾವ ಇವುಗಳು ಅಪ್ರಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ತಮ್ ಉಪಪಾದಕ ಭೇದ ಪ್ರತಿನಿಧಿ ಭಗವಚ್ಛಕ್ತಿ ವಿಶೇಷಂ ಅದನ್ನು ಸ್ಪೃಶೇತ್ ಅಂತ. ಅದು ಅಂದರೆ ಯಾವುದು ಅಂತಂದರೆ ಭಗವಂತನಿಗೆ ಧರ್ಮದಿಂದ ಅಭೇದ, ಧರ್ಮಧರ್ಮಿ ಭಾವ ಇವುಗಳನ್ನು ಉಪಪಾದನೆ ಮಾಡ್ತಕ್ಕಂತಹ, ಅದನ್ನು ನಿರ್ವಾಹ ಮಾಡ್ತಕ್ಕಂತಹ ಭೇದ ಪ್ರತಿನಿಧಿಯಾದಂತಹ ಭಗವಚ್ಛಕ್ತಿ ವಿಶೇಷ ಅದನ್ನು ಅದು ಪ್ರತಿಪಾದನೆ ಮಾಡುತ್ತೆ. ತ್ರಿಕ್ಷಣಸ್ಥಾಯಿ ಯಾಗಾಖ್ಯ ಕರ್ಮಣ ಸ್ವರ್ಗಹೇತುತಾಂ ಕಾಲಕ್ಷೇಪೇಪಿ ಶಂಸಂತಿ ಯತ್ರ ಯಥಾರ್ಥಿ ಸೈವ ಪುಣ್ಯವಾಕ್. ಯಥಾರ್ಥ ಸೈವ ಪುಣ್ಯವಾಕ್. ಹಿಂದೆ ಭಗವಂತ ಧರ್ಮ, ಭಗವಂತನಿಗೂ ಧರ್ಮಗಳಿಗೂ ಧರ್ಮಧರ್ಮಿ ಭಾವ, ಭಗವಂತನಿಗೂ ಧರ್ಮಕ್ಕೂ ಅಭೇದ, ಇದೆಲ್ಲವನ್ನೂ ಕೂಡ ವಿಶೇಷ ಶಕ್ತಿ ಎಂಬತಕ್ಕಂಥದ್ದಿದೆ, ವಿಶೇಷ ಇದೆ ಅಂತಿಟ್ಕೊಂಡು ಕೂಡಿಸುತ್ತೆ ಅಂತ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಜ್ಯೋತಿಷ್ಠೇಮೇನ ಸ್ವರ್ಗಕಾಮೋ ಯಜೇತ ಅಂತ ವಾಕ್ಯ ಇದೆ. ಯಾರಿಗೆ ಸ್ವರ್ಗಾಪೇಕ್ಷೆ ಇದೆಯೋ ಅವನು ಜ್ಯೋತಿಷ್ಠೋಮಯಾಗವನ್ನು ಮಾಡಬೇಕು ಅಂತ. ಜ್ಯೋತಿಷ್ಠೋಮಯಾಗ ಮಾಡ್ದ, ಕೃಷ್ಣಾರ್ಪಣ ಅಂತ ಬಿಟ್ಟ, ಕೂಡಲೇ ಸ್ವರ್ಗ ಕೊಟ್ಟೋಗ್ತಾನ? ಇಲ್ಲವೇ ಇಲ್ಲ. ಹಾಗಾದರೆ ಯಾವುದು ಜ್ಯೋತಿಷ್ಠೋಮಯಾಗ ಇದೆಯಲ್ಲ ಅದು ಸ್ವರ್ಗಕ್ಕೆ ಕಾರಣ. ಕಾರ್ಯಕಾರಣ ಭಾವದ ನಿಯಮ ಒಂದಿದೆ, ಕಾರ್ಯನಿಯತ ಪೂರ್ವವೃತ್ತಿ ಕಾರಣಂ. ಕಾರಣ ಬೇಕು ಅಂತಂದರೆ ಕಾರ್ಯದ ಅವ್ಯವಹಿತ ಪೂರ್ವದಲ್ಲಿ ಇರಬೇಕು.
ಯಾವುದು ಕಾರ್ಯಕ್ಕಿಂತ ಅವ್ಯವಹಿತ ಮೊದಲನೇ ಕ್ಷಣದಲ್ಲಿ ಇದೆಯೋ ಅದನ್ನು ಕಾರಣ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಕಾರ್ಯದ ಅವ್ಯವಹಿತ ಪೂರ್ವ ಕ್ಷಣದಲ್ಲಿ ಇಲ್ಲ ಅಂತಾದರೆ ಕಾರಣ ಆಗೋದಿಲ್ಲ. ಈಗ ಜ್ಯೋತಿಷ್ಠೋಮ ಯಾಗ ಸ್ವರ್ಗಕ್ಕೆ ಕಾರಣ ಅಂತ ಹೇಳೋದು ಅಂತಾದರೆ ಸ್ವರ್ಗ ಪ್ರಾಪ್ತಿಗೆ ಅವ್ಯವಹಿತ ಪೂರ್ವ ಕ್ಷಣದಲ್ಲಿ ಯಾಗ ಇರಬೇಕು. ಆದರೆ ತಾರ್ಕಿಕರು ಯಾಗವನ್ನು 3 ಕ್ಷಣದಲ್ಲಿದೆ. ಕ್ರಿಯೆ ಯಾರೇ ಆಗಲಿ ಕ್ರಿಯೆ ಎಂಬತಕ್ಕಂಥದ್ದು 3 ಕ್ಷಣದಲ್ಲಿ ಇರೋದು. ಹುಟ್ಟುವ ಕ್ಷಣ, ಇರುವ ಕ್ಷಣ, ನಾಶ ಹೊಂದುವ ಕ್ಷಣ, ಹಾಗಾದರೆ 3 ಕ್ಷಣದಲ್ಲಿರುತ್ತೆ ಅಂತ. ಹೀಗೆ ತ್ರಿಕ್ಷಣಸ್ಥಾಯಿ ಯಾಗಾಖ್ಯ ಕರ್ಮಣಃ, 3 ಕ್ಷಣದಲ್ಲಿ ಮಾತ್ರ ಇರತಕ್ಕಂಥದ್ದು ಯಾಗ ಎಂಬತಕ್ಕಂತಹ ಕ್ರಿಯೆ. ಅದು ಮುಂದೆ ಆಗತಕ್ಕಂತಹ ಸ್ವರ್ಗ ಪ್ರಾಪ್ತಿಗೆ, ಸ್ವರ್ಗಕ್ಕೆ ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೇನು ಮಾಡ್ತಾರೆ? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಎಂಬತಕ್ಕಂತಹ ಈ ವಾಕ್ಯ ಸ್ವರ್ಗಕ್ಕೆ ಜ್ಯೋತಿಷ್ಠೋಮ ಯಾಗ ಕಾರಣ ಅಂತ ಹೇಳ್ತಾ ಇರೋದರಿಂದ ಇಲ್ಲಿ ಎಲ್ಲಿಯೂ ಕೂಡ ಪುಣ್ಯ ಕಾರಣ ಅಂತ ಹೇಳಿಲ್ಲ. ಅದಕ್ಕೇನು ಮಾಡ್ತೇವೆ? ಜ್ಯೋತಿಷ್ಠೋಮ ಯಾಗದಿಂದ ಬಂದ ಪುಣ್ಯ ಸ್ವರ್ಗಕ್ಕೆ ಕಾರಣ. ಆ ಪುಣ್ಯ ಸ್ವರ್ಗ ಪ್ರಾಪ್ತಿಯ ಅವ್ಯವಹಿತ ಪೂರ್ವಕ್ಷಣದಲ್ಲಿದೆ. ಆದ್ದರಿಂದ ಜ್ಯೋತಿಷ್ಠೋಮದಿಂದ ಬಂದಂತಹ ಪುಣ್ಯ ಅಂತ ನಾವು ಹೇಳ್ತೇವೆ. ಇಲ್ಲಿದೆಯಾ? ಜ್ಯೋತಿಷ್ಠೋಮ ಯಾಗ ಸ್ವರ್ಗಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇದು ವಾಕ್ಯದಿಂದ ಮೇಲ್ನೋಟಕ್ಕೆ ತಿಳಿದು ಬರುವ ಅರ್ಥ. ವಿಚಾರ ಮಾಡಿದ್ರೆ ಜ್ಯೋತಿಷ್ಠೋಮ ಯಾಗಕ್ಕೆ ಸ್ವರ್ಗ ಕಾರಣತ್ವ ಕೂಡಲ್ಲ. ಯಾಕೆ ಕೂಡಲ್ಲ? ಅವ್ಯವಹಿತ ಪೂರ್ವಕ್ಷಣದಲ್ಲಿ ಜ್ಯೋತಿಷ್ಠೋಮ ಯಾಗ ಇಲ್ಲ. ಹಾಗಾದರೆ ಇದು ಅನುಪಪನ್ನಾರ್ಥವಾಯಿತು. ಈ ಶ್ರುತಿಗೆ ಅಪ್ರಾಮಾಣ್ಯ ಬರಬೇಕಾಗಿತ್ತು. ಆದರೆ ಶ್ರುತಿಗೆ ಅಪ್ರಾಮಾಣ್ಯ ಬರಬಾರದು ಅಂಥೇಳಿ ಏನು ಮಾಡ್ತಾರೆ? ಆ ಶ್ರುತಿ ಯಾಗದಿಂದ ಪುಣ್ಯ ಎಂಬತಕ್ಕಂಥದ್ದು ಬರುತ್ತೆ, ಪುಣ್ಯದಿಂದ ಸ್ವರ್ಗ ಬರುತ್ತೆ. ಪುಣ್ಯ ಸ್ವರ್ಗಕ್ಕೆ ಕಾರಣ ಆಗುತ್ತೆ, ಸ್ವರ್ಗಕ್ಕೆ ಪುಣ್ಯ ಕಾರಣ ಯಾಗುತ್ತೆ. ಸ್ವರ್ಗಕ್ಕಿಂತ ಮೊದಲು ಪುಣ್ಯ ಎಂಬತಕ್ಕಂಥದ್ದಿದೆ ಅಂತ. ಯಾವ ರೀತಿಯಲ್ಲಿ ನಾವು ವೇದವಾಕ್ಯದಲ್ಲಿಯೇನೇ ಅನುಪಪನ್ನಾರ್ಥ ಅದು ಅಂತ ಗೊತ್ತಾದಾಗ ಅದು ಅನುಪಪನ್ನಾರ್ಥ ಅಂತ ಅಪ್ರಮಾಣ ಆಗಬಾರ್ದು ಅಂಥೇಳಿ ಅಲ್ಲಿ ಪುಣ್ಯವನ್ನು ಕಲ್ಪನೆ ಮಾಡ್ತೇವೋ, ಹಾಗೇ ಭಗವಂತನಿಗೂ ಧರ್ಮಗಳಿಗೂ ಅಭೇದವನ್ನು ಹೇಳಿ ಧರ್ಮ ಭಾವವನ್ನು ಕೂಡ ಶ್ರುತಿ ಹೇಳ್ತಾ ಇದೆ ಅಂತಾದರೆ ಅದನ್ನು ಕೂಡಿಸ್ಬೇಕು ಅಂತಾದರೆ ಇದು ಅಪ್ರಮಾಣ ಆಗಬಾರ್ದು. ಹಾಗಾದರೆ ಇದು ಮೇಲ್ನೋಟಕ್ಕೆ ಅನುಪಪನ್ನಾರ್ಥವಾಗಿದೆ. ಇದನ್ನು ಕೂಡಿಸ್ಬೇಕು ಅಂದರೆ ಶಕ್ತಿ ವಿಶೇಷವನ್ನು ಒಪ್ಪಲೇಬೇಕು ಅಂತ ವೇದದಲ್ಲೇ ಇರತಕ್ಕಂಥ ಉದಾಹರಣೆಯನ್ನು ಇನ್ನೊಂದು ವೇದಕ್ಕೆ ಕೊಡ್ತಾ ಇದ್ದಾರೆ. ತ್ರಿಕ್ಷಣಸ್ಥಾಯಿ ಯಾಗಾಖ್ಯ ಕರ್ಮಣಃ, 3 ಕ್ಷಣದಲ್ಲಿ ಮಾತ್ರ ಇರುವಂತಹ ಯಾಗ ಎಂಬುವಂತಹ ಕರ್ಮಕ್ಕೆ ಕಾಲಕ್ಷೇಪೇಪಿ, ಕಾಲದ ವ್ಯವಧಾನ ಇದ್ದರೂ ಕೂಡ ಸ್ವರ್ಗಹೇತುತಾಂ, ಸ್ವರ್ಗ ಕಾರಣತ್ವವನ್ನು ಶಂಸಂತಿ ಹೇಳ್ತಕ್ಕಂತಹ ಸ್ವರ್ಗಕಾಮೋ ಯಜೇತ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಎಂಬತಕ್ಕಂಥ ವೇದವಾಕ್ಯವು ಯಥಾ ಸೈವ, ಆ ವೇದವಾಕ್ಯವೇ ಯಥಾ ಯಾವ ರೀತಿಯಲ್ಲಿ ಪುಣ್ಯವಾಕ್ ಅದೃಷ್ಟವನ್ನು ಹೇಳುವಂತಹ ವಾಕ್ಯವಾಗಿಯೂ ಅರ್ಥವುಳ್ಳದ್ದಾಗಿದೆಯೋ ಹಾಗೆಯೇ ಈ ಧರ್ಮ ಮತ್ತು ಪರಮಾತ್ಮನಿಗೂ ಧರ್ಮಗಳಿಗೂ ಧರ್ಮಧರ್ಮಿ ಭಾವನೆ ಹೇಳ್ತಕ್ಕಂಥ ವೇದವಾಕ್ಯವು ವಿಶೇಷವನ್ನು ಹೇಳ್ತಕ್ಕಂಥ ವಾಕ್ಯ ಆಗಿದೆ. ತ್ರಿಕ್ಷಣಸ್ಥಾಯಿ ಯಾಗಾಖ್ಯ ಕರ್ಮಣಃ, 3 ಕ್ಷಣದಲ್ಲಿ ಮಾತ್ರ ಇರುವಂತಹ ಯಾಗವೆಂಬುವಂತಹ ಕರ್ಮಕ್ಕೆ ಕಾಲಕ್ಷೇಪೇಪಿ, ಕಾಲದ ವ್ಯವಧಾನ ಇದ್ದರೂ ಕೂಡ ಸ್ವರ್ಗಹೇತುತಾಂ, ಸ್ವರ್ಗಕ್ಕೆ ಕಾರಣತ್ವವನ್ನು ಶಂಸಂತಿ ಹೇಳ್ತಕ್ಕಂತಹ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಎಂಬತಕ್ಕಂತಹ ಸೈವ, ಆ ವೇದವಾಕ್ಯವೇ ಯಥಾ ಯಾವ ರೀತಿಯಲ್ಲಿ ಪುಣ್ಯವಾಕ್ ಅದೃಷ್ಟವನ್ನು ಹೇಳ್ತಕ್ಕಂಥ ವಾಕ್ಯವಾಗಿ ಅರ್ಥವುಳ್ಳದ್ದಾಗಿದೆಯೋ ಅದರಂತೆ ಪರಮಾತ್ಮನಿಗೂ ಧರ್ಮಧರ್ಮಿ ಭಾವವನ್ನು ಹೇಳ್ತಕ್ಕಂತಹ ಮತ್ತು ಅಭೇದನ್ನು ಹೇಳ್ತಕ್ಕಂತಹ ಶ್ರುತಿಗೆ ವಿಶೇಷವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಅರ್ಥ ಇದ್ದೇ ಇದೆ. ತತ್ರ ಪ್ರಾಕ್ ಸೂಚಿತಂ ಶ್ರೌತಂ ದೃಷ್ಟಾಂತಮಾಹ, ಮೊದಲು ಹೇಳಿದಂತಹ ಶ್ರುತಿಯಲ್ಲೇ ಹೇಳಿದಂತಹ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ತ್ರಿಕ್ಷಣ ಅಂತ, ತ್ರಿಕ್ಷಣಾವಸ್ಥಾಯಿ ಕರ್ಮಾತ್ಮಕ ಯಾಗನಿಷ್ಠ ಕಾಲಾಂತರಭಾವಿ ಸ್ವರ್ಗಸಾಧನತ್ವ ಅನ್ಯಥಾನುಪಪತ್ಯ ಸ್ಪಷ್ಟ ಪ್ರಮಾಣ ಅದೃಷ್ಟಸ್ಯಾಪಿ ತದ್ಘಟಕ ಅದೃಷ್ಟಸ್ಯ ಕಲ್ಪನವತ್ ಶ್ರುತ್ಯ ಆಮ್ರೇಡಿತ ಗುಣಿ ಭಾವ ಅನ್ಯಥಾನುಪಪತ್ಯ ಏವ ಘಟಕೀಭೂತ ಈಶ್ವರ ಶಕ್ತಿ ವಿಶೇಷ ಸಿದ್ಧಿ ಇತಿ ಭಾವ ಅಂತ. 3 ಕ್ಷಣದಲ್ಲಿರ್ತಕ್ಕಂಥದ್ದು ಕರ್ಮ. ತ್ರಿಕ್ಷಣಾವಸ್ಥಾಯಿ ಯಾವುದು? ಕರ್ಮ, ಯಾಗ ಎಂಬತಕ್ಕಂಥ ಕರ್ಮ. ಅದನ್ನು ಹೇಳ್ತಾರೆ ಕರ್ಮಾತ್ಮಕ ಯಾಗ, ಕರ್ಮಸ್ವರೂಪವಾದದ್ದು ಯಾಗ.
ಆ ಯಾಗನಿಷ್ಠ ಕಾಲ, ಯಾಗ ಯಾವ ಕಾಲದಲ್ಲಿ ಮಾಡಿದ್ದಾರೋ ಆ ಕಾಲದಲ್ಲೇ ಉತ್ತರ ಕ್ಷಣದಲ್ಲಿ ಸ್ವರ್ಗ ಆಗೋದಿಲ್ಲ, ಕಾಲಾಂತರ ಭಾವಿ, ಮುಂದೆ ಯಾವುದೋ ಕಾಲದಲ್ಲಿ ಆಗತಕ್ಕಂಥ ಸ್ವರ್ಗ, ಅದಕ್ಕೆ ಸಾಧನ ಯಾವುದು? ಈ ಯಾಗ. ಅದು ಕೂಡೋದಿಲ್ಲ. ಯಾಕೆ ಕೂಡಲ್ಲ? ಕಾರ್ಯನಿಯತ ಪೂರ್ವವೃತ್ತಿ ಅಲ್ಲ. ಸ್ವರ್ಗ ಎಂಬತಕ್ಕಂಥ ಕಾರ್ಯದ ಅವ್ಯವಹಿತ ಪೂರ್ವಕ್ಷಣದಲ್ಲಿ ಯಾಗ ಎಂಬತಕ್ಕಂಥ ಕಾರಣ ಇಲ್ಲ. ಆದ್ದರಿಂದ ಕಾರಣತ್ವ ಅನ್ಯಥಾನುಪತ್ಯ, ಕಾರಣತ್ವ ಕೂಡ್ತಾ ಇರಲಿಲ್ಲ. ಅದು ಕೂಡಿಸ್ಬೇಕು ಅಂತಾದರೆ ಸ್ಪಷ್ಟ ಪ್ರಮಾಣ ಅದೃಷ್ಟ, ಸ್ವರ್ಗಜನ್ಯವಾದಂತಹ ಯಾಗಜನ್ಯವಾದಂತಹ ಪುಣ್ಯವು ಸ್ವರ್ಗಕ್ಕೆ ಕಾರಣ ಎಂಬತಕ್ಕಂಥ ಸ್ಪಷ್ಟವಾಕ್ಯ ಇಲ್ಲ. ಯಾಗಜನ್ಯವಾದ ಪುಣ್ಯವು ಸ್ವರ್ಗಕ್ಕೆ ಕಾರಣ ಎಂಬತಕ್ಕಂಥ ಸ್ಪಷ್ಟವಾಕ್ಯ ಇಲ್ಲ. ಅದರಿಂದ ಸ್ಪಷ್ಟ ಪ್ರಮಾಣ ಅದೃಷ್ಟಸ್ಯಾಪಿ, ಸ್ಪಷ್ಟವಾದ ಪ್ರಮಾಣದಿಂದ ತಿಳಿದೇ ಇದ್ದರೂ ಕೂಡ ತದ್ಘಟಕ ಅದೃಷ್ಟಸ್ಯ ಕಲ್ಪನವತ್. ಹೇಗೆ ಸ್ವರ್ಗಕ್ಕೆ ಕಾರಣವಾದದ್ದು ಯಾಗ ಅಂತ ಕೂಡಿಸ್ಬೇಕಾದ್ರೆ ಯಾಗಜನ್ಯವಾದ ಅದೃಷ್ಟ ಎಂಬತಕ್ಕಂಥದ್ದನ್ನು ಕಲ್ಪನೆ ಮಾಡ್ತೇವೋ ಹಾಗೆ ಶ್ರುತಿಯಿಂದ ಆಮ್ರೇಡಿತ ಗುಣಗಣಿ ಭಾವ ಅನ್ಯಥಾನುಭವ, ಪುನಃ ಪುನಃ ಹೇಳ್ತಕ್ಕಂತಹ ಭಗವಂತನಲ್ಲಿ ಗುಣಗುಣಿ ಭಾವ ಅದನ್ನು ಕೂಡಿಸ್ಬೇಕು ಅಂತಾದರೆ ಆವಾಗ ಘಟಕೀಭೂತ ಈಶ್ವರ ಶಕ್ತಿ ವಿಶೇಷ ಸಿದ್ಧಿ, ಕೂಡಿಸ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ವಿಶೇಷ ಎಂಬತಕ್ಕಂಥ ಶಕ್ತಿ ಸಿದ್ಧವಾಗುತ್ತೆ. ಅದೃಷ್ಟ ಅಂದರೆ ಕಾಣದೇ ಇರೋದು, ತಿಳಿದು ಬರದೇ ಇರೋದು. ಅದು ಅದರ ಅದೃಷ್ಟ. ಇಲ್ಲಿ ಹೇಳೋದು ಪ್ರಮಾಣವಾಕ್ಯ ಎಂಬತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವರ್ಗವು ಯಾಗದಿಂದ ಸಿದ್ಧವಾಗುತ್ತೆ, ಸ್ವರ್ಗಕ್ಕೆ ಯಾಗ ಕಾರಣ ಅಂತ ಹೇಳಿದಾಗ ಎಲ್ಲಿಯೂ ಕೂಡ ಸ್ವರ್ಗಕ್ಕೆ ಯಾಗಜನ್ಯ ಪುಣ್ಯ ಕಾರಣ ಎಂಬತಕ್ಕಂಥ ವಾಕ್ಯ ದೃಷ್ಟ ಅಲ್ಲ, ಕಂಡಿಲ್ಲ. ಅದು ಅದೃಷ್ಟ. ಇನ್ನೊಂದು ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರೋದಂಥ ಪುಣ್ಯ ಪಾಪ, ಅದನ್ನು ಅದೃಷ್ಟ ಅಂತ ಕರೀತಾರೆ. ನಮ್ಮ ಅದೃಷ್ಟ ಹಿಂಗಾಯಿತು, ನಮ್ಮ ಅದೃಷ್ಟ ಹಿಂಗಾಯಿ ಎರಡು ಹೇಳ್ತೇವೆ. ಒಳ್ಳೆಯದಾದರೆ ನಮ್ಮ ಅದೃಷ್ಟ ಹಿಂಗಾಯಿತು, ಕೆಟ್ಟದಾದರೆ ನಮ್ಮ ಅದೃಷ್ಟ ಹಿಂಗಾಯಿತು. ಹಾಗಾದರೆ ಕೆಟ್ಟದಾದರೆ ಕಾರಣವಾದದ್ದು ಪಾಪ, ಒಳ್ಳೆಯದಾದರೆ ಕಾರಣವಾದದ್ದು ಪುಣ್ಯ, ಅದನ್ನು ಅದೃಷ್ಟ ಅಂತ ಕರಿತೇವೆ, ವ್ಯವಹಾರ ಮಾಡ್ತೇವೆ. ದುರದೃಷ್ಟ ಅದು ಹೇಳ್ಬೋದು, ಬರೀ ಅದೃಷ್ಟ ಅಂತಲೇ ಹೇಳ್ಬೋದು. ಅದು ಪಾಪ ಆಗಿರೇ ದುರದೃಷ್ಟ ಅಂತ ಸ್ಪಷ್ಟವಾಗಿ ಹೇಳ್ತೇವೆ. ಪುಣ್ಯ ಆದರೆ ಸೌಭಾಗ್ಯ ಅಂತ ಹೇಳ್ತೇವೆ, ಅದೆಲ್ಲ ಇರುತ್ತೆ. ಆದರೆ ಅದೃಷ್ಟ ಕಾರಣ ಅಂತ ಹೇಳ್ತೇವೆ. ಆಘೋಷ, ಘೋಷಣ, ಗೋಚರ ಅಗೋಚರ, ಕಾಣೋದು ಕಾಣದೇ ಇರೋದು, ಗೋಚರ ಅಗೋಚರ. ನ ಸಹೇತ ಗುಣಶ್ಲೋಕಾನ್ ದೋಷಶ್ಲೋಕಾನ್ ಖಲೋರ್ಜಯೇತ್ ತ್ಯಕ್ತ್ವಾನೇಕ ಗುಣೋಕ್ತೀನಾಂ ಖಿನ್ನ ವೈಗುಣ್ಯಭಾಗ್ಭರಃ. ಭಗವಂತನನ್ನು ನಿರ್ಗುಣ ಅಂತ ಹೇಳಬಾರ್ದು. ಇದು ಲೌಕಿಕವಾದ ನಿಯಮಕ್ಕೂ ಕೂಡ ವಿರುದ್ಧವಾದದ್ದು. ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಕ್ಕಂಥದ್ದು ಲೌಕಿಕ ನೀತಿಗೂ ಲೌಕಿಕ ನಿಯಮಕ್ಕೂ ಕೂಡ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದುಷ್ಟನಾದ ವ್ಯಕ್ತಿ ಇದ್ದಾನಲ್ಲ, ಅವನೇನು ಮಾಡ್ತಾನೆ? ಸಜ್ಜನರ ಗುಣಗಳನ್ನು ಹೇಳ್ತಕ್ಕಂಥದ್ದೇನಾದರೂ ಶ್ಲೋಕಗಳಿದೆ, ವಾಕ್ಯಗಳಿದೆ ಅಂತಂದರೆ ಅದನ್ನು ಸಹಿಸೋದಿಲ್ಲ. ಮತ್ತೇನು ಮಾಡ್ತಾನವನು ಅಂತಂದರೆ ಇಲ್ಲದೇ ಇರತಕ್ಕಂತಹ ದೋಷ ಅದನ್ನು ಹೇಳ್ತಕ್ಕಂಥ ಶ್ಲೋಕವನ್ನೇ ಸಂಗ್ರಹ ಮಾಡ್ತಾನೆ. ಭಾಗವತ ಓದ್ತೀವಿ ಅಂತಂದರೆ ಭಗವಂತನ ಮಹಿಮೆ ನಮಗೆ ಕಣ್ಣಿಗೆ ಕಾಣಲ್ಲ. ಎಲ್ಲಿಯಾದರೂ ಭಗವಂತನಲ್ಲಿ ಒಂದು ದೋಷ ಇದೆ ಅಂತಂದರೆ ಅದು ಕಾಣಿಸುತ್ತೆ. ಇಡೀ 18,000 ಶ್ಲೋಕ ಇರತಕ್ಕಂಥ ಭಾಗವತ ಓದಿದರೆ ನಮಗೆ ಕಂಡಿದ್ದೆಷ್ಟು 10-12 ಶ್ಲೋಕಗಳು. ನೋಡಿ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾದರೆ ಇದು ಯಾರಿಗೆ ಕಾಣಿಸುತ್ತೆ? ಅದನ್ನು ಹೇಳ್ತಾರೆ ಕಲಹ ಅಂತ. ಯಾರು ದುಷ್ಟನಾಗಿದ್ದಾನೋ ಅಂಥ ವ್ಯಕ್ತಿಗೆ ಭಗವಂತನ ಗುಣಗಳನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಭಾಗವತದಲ್ಲಿ ಗುಣಸಂಗ್ರಹಕವಾದ ಶ್ಲೋಕಗಳು ಕಾಣಿಸೋದಿಲ್ಲ, ದೋಷ ಇರತಕ್ಕಂಥ ಶ್ಲೋಕಗಳು ಅವನಿಗೆ ಕಾಣಿಸುತ್ತೆ. ಅಂದರೆ ಏನು ಹೇಳಬೇಕು? ಅವನಿಗೆ ಅವನು ಭಾಗವತ ಓದುವಂಥ ಭಕ್ತ ಅಲ್ಲ,
ಮತ್ತು ಕಲಹ ಅಂತ, ಅವನನ್ನು ದುಷ್ಟ ಅಂತ ಹೇಳಬೇಕು. ಹಾಗೆ ಮಾಯಾವಾದಿಗಳಿಗೂ ಕೂಡ ನಿರ್ಗುಣ ಅಂತ ಒಂದು ಶಬ್ದ ಕಾಣಿಸ್ತವ್ರಿಗೆ. ಆದರೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಂತರಾತ್ಮ ಅಂತ ಇಷ್ಟೆಲ್ಲ ಗುಣಗಳನ್ನು ಹೇಳ್ತಾ ಇದೆ. ಇದು ಕಾಣಲಿಲ್ಲ ಅಂದರೆ ಏನಾಗಬೇಕು ಅವರಿಗೆ? ಗುಣಗಳನ್ನ ಹೇಳ್ತಕ್ಕಂಥದ್ದು ಕಾಣಲಿಲ್ಲ, ದೋಷವನ್ನು ಮಾತ್ರ ಕಾಣ್ತಕ್ಕಂಥದ್ದನ್ನು ಹೇಳ್ತಾರೆ ಅಂತಂದರೆ ಅವರು ಕಲಹ, ಅವರು ದುಷ್ಟರೇ ಅಂತ ಆಗುತ್ತೆ. ಆದ್ದರಿಂದ ನೀವು ಭಗವಂತನಲ್ಲಿ ನಿರ್ಗುಣ ಗುಣ ಇಲ್ಲ, ಭಗವಂತ ನಿರ್ಗುಣನಾಗಿದ್ದಾನೆ ಅಂತ ಹೇಳಿದ್ರೆ ನೀನೇ ಖಲನಾಗಿ ಹೋಗ್ತೀಯ, ದುಷ್ಟನಾಗಿ ಹೋಗ್ತೀಯ, ಹೇಳಲಿಕ್ಕೆ ಹೋಗಬೇಡ. ಅದರಿಂದ ಅನೇಕ ಗುಣಗಳನ್ನು ಹೇಳ್ತಕ್ಕಂತಹ ವಾಕ್ಯಗಳಿದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯಸ್ಸರ್ವಜ್ಞ ಸ ಸರ್ವವಿತ್, ಈ ರೀತಿಯಲ್ಲಿ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಈ ರೀತಿಯಲ್ಲಿ ಭಗವಂತನಲ್ಲಿ ಗುಣಗಳನ್ನು ಹೇಳ್ತಕ್ಕಂತಹ ಅನೇಕ ವಾಕ್ಯಗಳಿದೆ. ಇದೆಲ್ಲವನ್ನು ಬಿಟ್ಟುಬಿಡೋದು, ಮತ್ತು ನಿರ್ಗುಣ ಎಂಬುದಾಗಿ ಅದೊಂದು ಮಾತ್ರ ಇಟ್ಕೊಂಡ್ಬಿಟ್ಟು ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ವೈಗುಣ್ಯವಾಗ್ಭರ, ಭಗವಂತನಲ್ಲಿ ಗುಣ ಇಲ್ಲ ಎಂಬತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ನಿನಗೆ ಅಷ್ಟೊಂದು ಆಗ್ರಹ, ಅದು ಆಗಬಾರದು. ಹಾಗಾದರೆ ನೀನು ದುಷ್ಟ ಅಂತ ಆಗ್ತೀಯ. ಆದ್ದರಿಂದ ಲೋಕದಲ್ಲಿ ಒಬ್ಬ ವ್ಯಕ್ತಿಯ ಗುಣಗಳನ್ನು ಹೇಳ್ತಕ್ಕಂಥದ್ದನ್ನು ಸಂಗ್ರಹ ಮಾಡಬೇಕು, ದೋಷಗಳನ್ನು ಹೇಳ್ತಕ್ಕಂಥ ಸಂಗ್ರಹ ಮಾಡಬಾರ್ದು. ನೀನೀಗ ವೇದಗಳಲ್ಲಿ ಅನೇಕ ಗುಣಗಳನ್ನು ಹೇಳ್ತಕ್ಕಂಥ ವಾಕ್ಯ ಇದ್ದರೂ ಕೂಡ ಅದನ್ನು ಬಿಡ್ತಾ ಇದೆಯಾ? ಯಾವುದೋ ನಿರ್ಗುಣ ಎಂಬತಕ್ಕಂಥ ಒಂದು ಪದವನ್ನು ಇಟ್ಕೊಂಡು ಭಗವಂತನಲ್ಲಿ ಗುಣ ಇಲ್ಲ ಅಂತ ಸಂಗ್ರಹ ಮಾಡ್ತೀಯಾ ಅಂತಂದರೆ ಅದು ಸರಿಯಲ್ಲ. ಕಲಹ, ದುಷ್ಟನಾದ ವ್ಯಕ್ತಿಯು ಗುಣಶ್ಲೋಕಾನ್, ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶ್ಲೋಕಗಳನ್ನು ನಸಹೇತ, ಸಹಿಸುವುದಿಲ್ಲ. ದೋಷಶ್ಲೋಕಾನ್, ದೋಷಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಶ್ಲೋಕಗಳನ್ನು ಆರ್ಜಯೇತ್, ಸಂಗ್ರಹ ಮಾಡುತ್ತಾನೆ. ಅನೇಕ ಗುಣೋಕ್ತಿನ, ಅನೇಕ ಗುಣಗಳನ್ನು ಹೇಳತಕ್ಕಂತಹ ವಾಕ್ಯಗಳನ್ನು ತ್ಯಕ್ತ್ವ, ಬಿಟ್ಟು ವೈಗುಣ್ಯವಾಗ್ನಿರ್ಭರ, ಭಗವಂತ ನಿರ್ಗುಣನಾಗಿದ್ದಾನೆ ಎಂಬತಕ್ಕಂತಹ ವಾಕ್ಯದಲ್ಲಿ ಆಗ್ರಹವುಳ್ಳವನು ಕಿಮ್ನ, ಅಲ್ಲವೇನೇನು ಹಾಗೇ ಇದ್ದೀಯಾ ಅಂದರೆ ಕಲಹ ಅಂತ. ಕಲಹ, ದುಷ್ಟನಾದ ವ್ಯಕ್ತಿಯು ಗುಣಶ್ಲೋಕಾನ್, ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ಶ್ಲೋಕಗಳನ್ನು ನ ಸಹೇತ, ಸಹಿಸುವುದಿಲ್ಲ. ದೋಷಶ್ಲೋಕಾನ್, ದೋಷಗಳನ್ನು ಹೇಳ್ತಕ್ಕಂತಹ ಶ್ಲೋಕಗಳನ್ನು ಆರ್ಜಯೇತ್, ಸಂಗ್ರಹ ಮಾಡುತ್ತಾನೆ. ಅನೇಕ ಗುಣೋಕ್ತಿನ, ಅನೇಕ ಗುಣಗಳನ್ನು ಹೇಳತಕ್ಕಂತಹ ವೇದವಾಕ್ಯಗಳನ್ನು ತ್ಯಕ್ತ್ವ, ಬಿಟ್ಟು ವೈಗುಣ್ಯವಾಗ್ಭರ, ಭಗವಂತನು ನಿರ್ಗುಣನಾಗಿದ್ದಾನೆ ಎಂಬತಕ್ಕಂತಹ ನಿರ್ಗುಣ ಎಂಬತಕ್ಕಂಥ ವಾಕ್ಯದಲ್ಲಿ ಆಗ್ರಹವುಳ್ಳವನು ಕಿಮ್ನ, ಅಲ್ಲವೇ ನೀನು ಆಗಿದ್ದೀಯಾ, ಹೀಗಾಗಬೇಡ. ಲೌಕಿಕ ನೀತಿ ವಿರುದ್ಧತೆಯಾಪಿ ನೈರ್ಗುಣ್ಯವಾದಂ ಉಪಹಸತಿ ಅಂತ. ಲೋಕನೀತಿಗೆ ವಿರುದ್ಧವಾದ್ದರಿಂದಲೂ ಇತರರು ಭಗವಂತ ನಿರ್ಗುಣ ಅಂತ ಏನು ವಾದ ಮಾಡ್ತಾ ಇದ್ದಾರೆ ಅದನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಅದು ಸರಿಯಲ್ಲ ಅಂತ. ಕಲಹ, ಪರಗುಣ ಅಸಹಿಷ್ಣು ದುರ್ಜನ, ಇನ್ನೊಬ್ಬರಲ್ಲಿ ಗುಣವನ್ನು ಸಹಿಸದೇ ಇರತಕ್ಕಂತಹ ಕೆಟ್ಟ ವ್ಯಕ್ತಿ, ಅವನೇ ಖಲ. ಪರೇಶಾಂ ಗುಣಪ್ರತಿಪಾದಿಕ ಶ್ಲೋಕಾನ್ ನ ಸಹೇತ, ಒಬ್ಬರಲ್ಲಿ ಗುಣವನ್ನು ಹೇಳತಕ್ಕಂತಹ ಶ್ಲೋಕಗಳಿದೆ ಅಂತಂದರೆ ಅದನ್ನು ಅವನು ಸಹನೆ ಮಾಡೋದಿಲ್ಲ. ದೋಷ ಪ್ರತಿಪಾದಿಕ ಶ್ಲೋಕಾನ್ ಆರ್ಜಯೇತ್ ಪ್ರಯತ್ನೇನ ಸಂಗೃಹ್ಣಾತ್, ಅವನು ದೋಷವನ್ನು ಹೇಳ್ತಕ್ಕಂಥ ಶ್ಲೋಕವನ್ನು ಪ್ರಯತ್ನಪಟ್ಟು ಕಷ್ಟಪಟ್ಟು ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ತಾನೆ. ತತ್ ಕುತ್ರ ದೃಷ್ಟಂ, ಅದೆಲ್ಲಿ ಕಂಡಿದೆ ಅಂದರೆ ನಿನ್ನಲ್ಲೇ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ಯತಃ ತ್ಯಕ್ತ ಇತಿ, ತ್ಯಕ್ತಾಃ ಅನೇಕಾಃ ಸಾರ್ವಜ್ಞಾದಿ ಗುಣೋಕ್ತಯಃ ಯೈಹಿ ತೇಷಾಂ ಮಾಯಾವಾದಿನಾಂ ಅಂತ. ಯಾರು ಮಾಯಾವಾದಿಗಳಿದ್ದಾರಲ್ಲ ಅವರು ಬಿಟ್ಟ ಸಾರ್ವಜ್ಞಾದಿ ಗುಣಗಳನ್ನು ಹೇಳತಕ್ಕಂಥ ವಾಕ್ಯವುಳ್ಳವರು. ತ್ಯಾಗ ಮಾಡಿದ ಸಾರ್ವಜ್ಞಾದಿ ಗುಣಗಳನ್ನು ಹೇಳ್ತಕ್ಕಂಥ ವಾಕ್ಯವುಳ್ಳವರು ಯಾರು? ಮಾಯಾವಾದಿಗಳು. ಅಂದರೆ ಮಾಯಾವಾದಿಗಳು ಗುಣಗಳನ್ನು ಹೇಳ್ತಕ್ಕಂಥ ವೇದವಾಕ್ಯಗಳನ್ನು ಬಿಟ್ಟಿದ್ದಾರೆ ಅಂತ. ನೈರ್ಗುಣ್ಯವಾಗ್ಭರ, ನಿರ್ಗುಣತ್ವರೂಪ ದೋಷ ಪ್ರತಿಪಾದಕ ವಾಕ್ಯ ಆಗ್ರಹ, ನಿರ್ಗುಣ ಎಂಬುದಾಗಿ ದೋಷವನ್ನು ಹೇಳ್ತಕ್ಕಂತಹ ವಾಕ್ಯದಲ್ಲಿ ಅವರಿಗೆ ಆಗ್ರಹ ಎಂಬತಕ್ಕಂಥದ್ದಿದೆ. ಇದಲ್ವೇನು ಅಂತ ದುಷ್ಟ ಆಗಬೇಡ ನೀನು. ನಿಷ್ಫಲಂ ಜನ್ಮಿನಾಂ ಜನ್ಮ ಪರಲೋಕಫಲಂ ನ ಚೇತ್ ಯಥಾ ತ್ರಿಗುಣಶೂನ್ಯತ್ವಾತ್ ಗುಣಪೂರ್ಣೋಪಿ ನಿರ್ಗುಣಃ.
ಯಾರು ಜನ್ಮವನ್ನು ಪಡೆದಿದ್ದಾರೋ ಜನ್ಮಿನಾಂ ಪರಲೋಕಫಲಂ ನಚೇತ್ ಜನ್ಮ ನಿಷ್ಫಲಂ. ಹುಟ್ಟಿದವರು ಈ ಪರಲೋಕ ಪಡಿಬೇಕು ಅಂತ ಅವರು ಪ್ರವೃತ್ತಿ ಮಾಡಲಿಲ್ಲ ಅಂತಾದರೆ, ಪರಲೋಕವನ್ನು ಪಡೆಯತಕ್ಕಂಥದ್ದು ಫಲ ಅಲ್ಲ ಅಂತ ಆಗಿಬಿಟ್ರೆ ಆವಾಗ ಜನ್ಮ ನಿಷ್ಫಲಂ ಅಂತ. ಚಾರ್ವಾಕರಂತ ಹುಟ್ಟೋದು ಸಾಯೋದು ಅಷ್ಟೇ, ಮುಗೀತು. ಮತ್ತು ಪುಣ್ಯ ಪಾಪ ಸ್ವರ್ಗ ನರಕ ಏನೂ ಇಲ್ಲ. ಯಾವಜ್ಜೀವೇ ಸುಖಂಜೀವೇತು. ಬದುಕು ಇರುವಷ್ಟು ಕಾಲ ಚೆನ್ನಾಗಿ ಬದುಕಿರಬೇಕು. ಇನ್ನೊಬ್ಬರು ತಲೆ ಒಡೆದಾದರೂ ಕೂಡ ದಿವಸ ಪಂಚಭಕ್ಷ ಪರಮಾನ್ನ ತಿನ್ನಬೇಕು. ಋಣಂಕೃತ್ವ ಘೃತಂ ಪಿಬೇತ್ ಅಂತ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಈ ದೇಹ ಅದು ಬೂದಿಯಾಗಿ ಹೋಯಿತು ಅಂತಂದರೆ ಪುನಃ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಈ ರೀತಿ ಅಲ್ಲ. ಮತ್ತು ಜನ್ಮಿನಾಂ ಜನ್ಮ, ಯಾರು ಹುಟ್ಟಿದ್ದಾರೋ ಅವರ ಜನ್ಮ ಸಾಫಲ್ಯ ಹೇಗೆ ಅಂತಂದರೆ ಪರಲೋಕ ಫಲ, ಪರಲೋಕ ಪ್ರಾಪ್ತಿ ಎಂಬತಕ್ಕಂಥದ್ದೇ ಫಲ ಆಗಬೇಕು. ನಚೇತ್ ಅದು ಇಲ್ಲ ಅಂತಾದರೆ ಆ ಜನ್ಮ ಎಂಬತಕ್ಕಂಥದ್ದು ವ್ಯರ್ಥ ಅಂತ ಆಗುತ್ತೆ. ಹಾಗೆ ಭಗವಂತ ಅವನು ಗುಣಪೂರ್ಣನಾಗಿದ್ದ. ಗುಣಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ತ್ರಿಗುಣ ಅಂತ ಆಗೋದು ಹೇಗೆ ಅಂತಂದರೆ ತ್ರಿಗುಣ ಶೂನ್ಯತ್ವ. ನಿರ್ಗುಣ ಆಗೋದು ಸತ್ವರಜಸ್ತಮೋ ಗುಣ ಇಲ್ಲಾದ್ರಿಂದಾಗಿ ಅವನನ್ನು ನಿರ್ಗುಣ ಅಂತ ಹೇಳಬೇಕಷ್ಟೇ ಹೊರತು ಸರ್ವಥಾ ಗುಣರಹಿತ ಅಂತ ಭಗವಂತನನ್ನು ಹೇಳಬಾರದು. ಯಥಾ ಯಾವ ರೀತಿಯಲ್ಲಿ ಜನ್ಮಿನಾಂ ಜನ್ಮವುಳ್ಳವರ ಜನ್ಮ ಹುಟ್ಟು ಪರಲೋಕ ಫಲಂ ಪರಲೋಕವನ್ನು ಪಡೆಯುವುದಕ್ಕಾಗಿ ನಚೇತ್ ಅಲ್ಲ ಅಂತಾದರೆ ನಿಷ್ಫಲಂ ವ್ಯರ್ಥವಾಗ್ತದೋ ಹಾಗೆ ಗುಣಪೂರ್ಣೋಪಿ ಪರಮಾತ್ಮನು ಗುಣಪೂರ್ಣನಾದರೂ ಕೂಡ ತ್ರಿಗುಣಶೂನ್ಯತ್ವಾತ್ ಸತ್ವಾದಿಗುಣರಹಿತನಾದ್ದರಿಂದ ನಿರ್ಗುಣನೆಂದು ಕರೆಯಲ್ಪಡ್ತಾನೆ. ಜನ್ಮಿನಾಂ ಜನ್ಮವುಳ್ಳವರ ಜನ್ಮ ಹುಟ್ಟು ಜನನವು ಪರಲೋಕ ಫಲವನ್ನು ಉಂಟು ಮಾಡಲಿಕ್ಕೋಸ್ಕರ ನಚೇತ್ ಅಲ್ಲ ಅಂತಾದರೆ ಯಥಾ ಯಾವ ರೀತಿಯಲ್ಲಿ ನಿಷ್ಫಲಂ ವ್ಯರ್ಥ ಎಂಬುದಾಗಿ ಹೇಳ್ತಾರೋ ಅದು ಹೇಗೆ ಅಂತಂದರೆ ಯಥಾ ಯಾವ ರೀತಿಯಲ್ಲಿ ಗುಣಪೂರ್ಣೋಪಿ ಪರಮಾತ್ಮನು ಗುಣಪೂರ್ಣನಾದರೂ ತ್ರಿಗುಣಶೂನ್ಯತ್ವಾತ್ ಸತ್ವಾದಿಗುಣರಹಿತನಾದ್ದರಿಂದ ನಿರ್ಗುಣನೆಂಬುದಾಗಿ ಕರೆಯಲ್ಪಡ್ತಾ ಇದ್ದಾನೆ. ಅಧುನಾ ನಿರ್ಗುಣವಾಕ್ಯಸ್ಯ ಗುಣತ್ರಯ ನಿಷೇಧಪರತ್ವಂ ಲೋಕನೀತ್ಯ ಉಪಪಾದಯತಿ. ನಿರ್ಗುಣ ಎಂಬತಕ್ಕಂಥ ವಾಕ್ಯಕ್ಕೆ ಭಗವಂತ ಗುಣತ್ರಯರಹಿತ ಅಂತ ಅರ್ಥ ಹೇಳಬೇಕು. ಅದನ್ನು ಲೋಕನೀತಿಯಿಂದ ಸಮರ್ಥನೆ ಮಾಡ್ತಾ ಇದ್ದಾರೆ. ನಿಷ್ಫಲಮಿತಿ ಜನ್ಮಿನಾಂ ಅಂದರೆ ಪ್ರಾಣಿನಾಂ ಯಥಾ ಫಲವಿಶೇಷ ಅಭಾವಮಾದಾಯ ನಿಷ್ಫಲಂ ಅಂತ. ಈ ಬದುಕು ಅದಕ್ಕೇನು ಫಲ ಇದೆ? ಇಲ್ಲ. ಹಾಗಾದರೆ ಈ ಬದುಕಿಗೆ ಮುಖ್ಯ ಫಲ ಯಾವುದು? ಪರಲೋಕ ಫಲ. ಬೇರೆ ಲೋಕ ಉತ್ತಮವಾದ ಲೋಕವನ್ನು ಪಡೆಯೋದೇ ಫಲ ಎಂಬತಕ್ಕಂಥದ್ದು. ಅದರಿಂದ ಫಲವಿಶೇಷ ಅಭಾವಮಾದಾಯ ನಿಷ್ಫಲಂ ಇತಿ ಸಾಮಾನ್ಯ ವಚನಂ. ಈ ಜಗತ್ತಿನಲ್ಲಿ ಇವನ ಜನ್ಮ ನಿಷ್ಫಲ ಅಂತ ಹೇಳ್ತಾರೆ. ನಿಷ್ಫಲ ಅಂದರೆ ಏನರ್ಥ? ಇದು ಸಾಮಾನ್ಯ ವಾಕ್ಯ. ಅದರಿಂದ ಪರಲೋಕವನ್ನು ಇವನು ಹೊಂದಲಿಲ್ಲ, ಗುರಿ ಇಲ್ಲ ಅಂತಾದರೆ ಅದು ವ್ಯರ್ಥ ಅಂತ ಅರ್ಥ, ಹೊರತು ಜನ್ಮವೇ ವ್ಯರ್ಥ ಅಂತಲ್ಲ. ಪರಲೋಕವನ್ನು ಪಡೆಯಲಿಕ್ಕೆ ಪ್ರವೃತ್ತಿ ಮಾಡಲಿಲ್ಲ ಅಂತಾದರೆ ಆವಾಗ ಅವನ ಜನ್ಮ ನಿಷ್ಫಲ ಅಂತ ಅರ್ಥ. ಹಾಗೆ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಾರೆ ಅಂದರೆ ಏನರ್ಥ? ಭಗವಂತನಲ್ಲಿ ತ್ರಿಗುಣ ಇಲ್ಲ, ಅದರಿಂದಾಗಿ ನಿರ್ಗುಣ ಅಂತ ಹೇಳ್ತಾರೆ ಅಷ್ಟೇ ಹೊರತು ಸರ್ವತಾ ಭಗವಂತ ನಿರ್ಗುಣ ಅಂತ ಅರ್ಥ ಅಲ್ಲ. ತಥಾ ಗುಣತ್ರಯಾಖ್ಯ ಗುಣ ನಿಷೇಧಂ ಅಭಿಪ್ರೇತ್ಯ ನೈರ್ಗುಣ್ಯೋಕ್ತಿ ಇತಿ ಭಾವ ಅಂತ. ಅವನ ಜನ್ಮವೇ ವ್ಯರ್ಥ ಅಂತ ಹೇಳೋದು. ಅವನ ಜನ್ಮವೇ ವ್ಯರ್ಥ ಅಂತಂದರೆ ಯಾಕೆ ವ್ಯರ್ಥ ಅಂತ ಹೇಳೋದು? ಅವನು ವ್ಯರ್ಥ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ? ಬದುಕಿದ್ದ, ಬೇಕಾದ್ರೆ ಸಂಪಾದನೆ ಮಾಡ್ದ, ಚೆನ್ನಾಗಿ ಸುಖ ಅನುಭವಿಸ್ದ, ವ್ಯರ್ಥ ಯಾಕೆ? ಹಾಗಾದರೆ ಅವನ ಜನ್ಮ ವ್ಯರ್ಥ ಅಂತ ನಾವು ಹೇಳ್ತೇವಲ್ಲ, ಯಾವ ಅರ್ಥದಲ್ಲಿ ಹೇಳ್ತೇವೆ? ಪರಲೋಕಕ್ಕೆ ಅವನು ಏನು ಬೇಕಾದಂಥ ಸಾಧನೆ ಮಾಡಿಕೊಳ್ಳಿಲ್ಲ ಅಂತಂದರೆ ಆವಾಗ ಅವನ ಜೀವನ ವ್ಯರ್ಥ ಅಂತ ಹೇಳ್ತೇವೆ. ಅಂದರೆ ವ್ಯರ್ಥ ಅನ್ನಲಿಕ್ಕೆ ಬದುಕಿದ್ದಾಗೂ ಏನು ಅವನು ಮಾಡಲೇ ಇಲ್ಲ, ಅನುಭವಿಸಲೇ ಇಲ್ಲ ಅಂತ ಅರ್ಥ ಆಗುತ್ತಾ?
ಇಲ್ಲ. ಹೇಗೆ ಅವನ ಬದುಕು ವ್ಯರ್ಥ ಅನ್ನೋದಕ್ಕೆ ನಾವು ಏನು ಅರ್ಥ ಹೇಳ್ತೇವೆ? ಪರಲೋಕ ಸಾಧನೆ ಮಾಡಲಿಲ್ಲ ಅಂತ ಅರ್ಥ ಹೇಳ್ತೇವೆ. ಹಾಗೆ ಭಗವಂತ ನಿರ್ಗುಣ ಅಂದರೆ ಏನರ್ಥ? ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ, ಅವನಲ್ಲಿ ಬಂಧಕವಾದ ಪ್ರಾಕೃತಿಕವಾದ ಗುಣಗಳಿಲ್ಲ ಅಂತ ಅರ್ಥ ಮಾಡಬೇಕು. ಜ್ಞಾನಾದಿಗುಣಶೂನ್ಯತ್ವಂ ಚೇತನಸ್ಯ ನ ಹಿ ಕ್ವಚಿತ್ ಅತೋ ನಿರ್ಗುಣವಾಕ್ಯಾರ್ಥೋ ನ ಸರ್ವಗುಣಶೂನ್ಯತಾ. ಅಷ್ಟೇ ಅಲ್ಲ, ಚೇತನನಿಗೆ ನಿರ್ಗುಣ ಎಂಬತಕ್ಕಂತಹ ಶಬ್ದದಿಂದ ವ್ಯವಹಾರ ಮಾಡಲಿಕ್ಕಾಗೋದೇ ಇಲ್ಲ. ಚೇತನನನ್ನು ನಿರ್ಗುಣ ಅಂತ ಶಬ್ದದಿಂದ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಚೇತನ ಅಂತ ಹೇಳ್ತಲ್ಲ, ಚೇತನ ಶಬ್ದದ ಅರ್ಥ ಏನು? ಚಿತಿ ಸಂಜ್ಞಾನೆ, ಜ್ಞಾನವುಳ್ಳವನು ಅಂತ ಅರ್ಥ. ಚೇತನ ಅಂತ ಅನ್ನೋದಕ್ಕೆ ಚಿತಿ ಸಂಜ್ಞಾನೆ ಧಾತುವಿನಿಂದ ನಿಷ್ಪನ್ನವಾದದ್ದು ಚೇತನ ಶಬ್ದ, ಜ್ಞಾನ ಇದೆ ಅಂತ ಅರ್ಥ. ಹಾಗಾದರೆ ಚೇತನ ಅಂತ ಹೇಳಿದ್ರಿಂದಲೇ ಜ್ಞಾನ ಎಂಬತಕ್ಕಂಥ ಗುಣ ಎಂಬತಕ್ಕಂಥದ್ದು ತಿಳಿದು ಬರ್ತಾ ಇರಬೇಕಾದ್ರೆ ಚೇತನನು ಗುಣಶೂನ್ಯನಾಗಿದ್ದಾನೆ ಹೇಳಲಿಕ್ಕೆ ಬರೋದು. ಚೇತನ ಅನ್ನೋದು ನಿರ್ಗುಣ ಅಂತ ಹೇಳೋದು, ಇದು ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಿರ್ಗುಣ ವಾಕ್ಯಾರ್ಥ ಇಂದ ನಿರ್ಗುಣ ಅನ್ನೋದಕ್ಕೆ ಸರ್ವಗುಣಶೂನ್ಯ ಅಂತ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಚೇತನ ಅಂತ ಹೇಳಿದ ಮೇಲೆ ಗುಣ ಇರಲೇಬೇಕು. ನಿರ್ಗುಣ ಅಂತ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಸರ್ವಗುಣಶೂನ್ಯ ಅಂತ ಹೇಳಲಿಕ್ಕೆ ಬರೋದು. ಸರ್ವಗುಣಶೂನ್ಯ ಚೇತನ ಆಗಲಿಕ್ಕೆ ಸಾಧ್ಯ ಇಲ್ಲ, ಪರಸ್ಪರ ವಿರುದ್ಧ. ಚೇತನ ಅಂತ ಹೇಳೋದು, ಸರ್ವಗುಣಶೂನ್ಯ ಅಂತ ಹೇಳೋದು, ಅದು ಸಾಧ್ಯವೇ ಇಲ್ಲ. ಅದನ್ನು ನಿರ್ಗುಣ ಅಂತಂದರೆ ಸರ್ವಥಾ ಗುಣರಹಿತ ಅಂತ ಅಲ್ಲವೇ ಅಲ್ಲ, ತ್ರಿಗುಣರಹಿತ ಅಂತಲೇ ಹೇಳಬೇಕು. ಹಿಂದೆ ಹೇಳಿದ್ದನ್ನೇ ಉಪಸಂಹಾರ ಮಾಡಬೇಕಾದ್ರೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಚೇತನಸ್ಯ, ಚೇತನನಿಗೆ ಜ್ಞಾನಾದಿಗುಣಶೂನ್ಯತ್ವ, ಜ್ಞಾನ ಮೊದಲಾದ ಗುಣರಾಹಿತ್ಯವು ಕ್ವಚಿತ್, ಎಲ್ಲಿಯೂ ಕೂಡ ಯಾವ ಕಾಲದಲ್ಲಿಯೂ ಕೂಡ ನಹಿ, ಇಲ್ಲವೇ ಇಲ್ಲ. ಅತಃ ಆದ್ದರಿಂದ ಸರ್ವಗುಣಶೂನ್ಯತಾ ಸಕಲ ಗುಣ ರಾಹಿತ್ಯವು ನಿರ್ಗುಣವಾಕ್ಯಾರ್ಥ, ನಿರ್ಗುಣ ಎಂಬತಕ್ಕಂತಹ ವಾಕ್ಯದ ಅರ್ಥವು ನ, ಅಲ್ಲವೇ ಅಲ್ಲ, ಪ್ರಾಕೃತಿಕ ಗುಣರಹಿತ ಎಂಬುದಾಗಿ ಅರ್ಥ. ಚೇತನಸ್ಯ, ಚೇತನನಿಗೆ ಜ್ಞಾನಾದಿಗುಣಶೂನ್ಯತ್ವ, ಜ್ಞಾನ ಮೊದಲಾದ ಗುಣರಾಹಿತ್ಯವು ಕ್ವಚಿತ್, ಯಾವ ಕಾಲದಲ್ಲಿಯೂ ನಹಿ, ಇಲ್ಲವೇ ಇಲ್ಲ. ಅತಃ ಆದ್ದರಿಂದ ಸರ್ವಗುಣಶೂನ್ಯತ, ಸಕಲ ಗುಣ ಇಲ್ಲ ಎಂಬತಕ್ಕಂಥದ್ದು ನಿರ್ಗುಣ ವಾಕ್ಯಾರ್ಥ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ನಿರ್ಗುಣದ ವಾಕ್ಯದ ಅರ್ಥವು ನಹಿ, ಅಲ್ಲವೇ ಅಲ್ಲ, ಪ್ರಾಕೃತಿಕ ಗುಣರಹಿತ ಎಂಬುದಾಗಿ ಅರ್ಥವನ್ನು ಹೇಳಬೇಕು. ಇದಾನಿಂ ಸರ್ವೈರಪಿ ನಿರ್ಗುಣಶ್ರುತೇ ಸಂಕೋಚಃ ಏವ ಆಶ್ರಯಣೀಯ ಇತಿ ಭಾವೇನ ಅಹ. ಎಲ್ಲರೂ ನಿರ್ಗುಣ ಎಂಬತಕ್ಕಂತಹ ವಾಕ್ಯಕ್ಕೆ ಅರ್ಥ ಸಂಕೋಚ ಮಾಡಲೇಬೇಕು. ನಾವು ಮಾತ್ರ ಅಲ್ಲ, ಯಾರ್ಯಾರು ಚೇತನ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೋ ಅವರು ಎಲ್ಲರೂ ಕೂಡ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಸರ್ವಥಾ ಗುಣರಹಿತ ಅಂತ ಅರ್ಥ ಮಾಡಬಾರ್ದು, ಅರ್ಥ ಸಂಕೋಚ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಾದಿ ಗುಣಶೂನ್ಯತ್ವ ಚೇತನಸ್ಯ ಇತಿ ಹೇತುಗರ್ಭ ವಿಶೇಷಣ. ಚೇತನ ಅಂತ ಹೇಳಿದ್ದಾರೆ. ಚೇತನ ಅಂತಂದರೆ ಜ್ಞಾನವುಳ್ಳವನು ಅಂತಲೇ ಅರ್ಥ. ಅಂದರೆ ಜ್ಞಾನರೂಪವಾದ ಗುಣ ಇರಬೇಕಾದ್ರೆ ಅವನನ್ನು ಸರ್ವಗುಣಶೂನ್ಯ ಅಂತ ಹೆಂಗೆ ಹೇಳ್ತೀರಾ? ಅಂದ ಅಯಂ ನಿರ್ಗುಣಃ ನ ಚೇತನತ್ವಾತ್. ಆ ಚೇತನತ್ವ ಎಂಬತಕ್ಕಂಥದ್ದು ಗುಣರಹಿತನಲ್ಲ ಅನ್ನೋದಕ್ಕೆ ಕಾರಣವಾಗಿದೆ. ಅನ್ಯಥಾ ಚೇತನತ್ವ ಹಾನೇರಿತಿ ಭಾವ. ಅವನು ಒಂದು ವೇಳೆ ಗುಣರಹಿತನಾಗಿದ್ದಾನೆ ಅಂತಂದರೆ ಚೇತನತ್ವ ಅವನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಯಂ ಗುಣರಹಿತ ನ ಚೇತನತ್ವಾತ್, ಅಯಂ ಗುಣವಾನ್ ಚೇತನತ್ವಾತ್. ಇವನು ಗುಣರಹಿತನಲ್ಲ ಚೇತನನಾದ್ದರಿಂದ, ಇವನು ಗುಣವುಳ್ಳವನು ಚೇತನ ಆದ್ದರಿಂದ ಅಂತ ಚೇತನತ್ವ ಹೇತುವಿನಿಂದ ಗುಣರಾಹಿತ್ಯಾಭಾವ ಅಥವಾ ಗುಣವತ್ವ ಅದನ್ನು ಸಾಧನೆ ಮಾಡಲಿಕ್ಕೆ ಬರುತ್ತೆ. ಅತಃ ಜ್ಞಾನಾದಿಗುಣಾನಾಂ ಅವಶ್ಯಕತ್ವಾತ್, ಚೇತನನಲ್ಲಿ ಜ್ಞಾನಾದಿಗುಣಗಳನ್ನು ಒಪ್ಪಲೇಬೇಕು. ಆದ್ದರಿಂದಾಗಿ ನಿರ್ಗುಣ ಅಂತಂದರೆ ಸರ್ವಥಾ ಗುಣರಹಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. 10 ನಿಮಿಷ ಬಿಟ್ಟು ಯಾವ ಪಾತ್ರ ಇಲ್ಲ? ಎಲ್ಲಿ? ಯಾರು? ಹಾಂ ಹಾಂ